Hi guys, very good evening to all of you. ನಾನು ಮಾತಾಡೋದು ಕೇಳಿಸ್ತಿದೆಯಾ? Can you guys hear me? ನಾನು ಮಾತಾಡೋದು ಕೇಳಿಸ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ that you can hear me or ಏನಾದರೂ ಪ್ರಾಬ್ಲಮ್ ಇದ್ದರೆ ನನ್ನ ಆಡಿಯೋನಲ್ಲಿ. Am I audible to all of you? ನಾನು ಮಾತಾಡೋದು ಕೇಳಿಸ್ತಿದೆಯಾ? ಓಕೆ, ಸೊ ಹಿಂದಿನ ಸೆಷನಲ್ಲಿ ನಾವು ಕರೆಂಟ್ ಅಫೇರ್ಸಿಂದ ಐ ಥಿಂಕ್ ನೆನ್ನೆ ಕೂಡ ಕೆಲವು ಅಸೈನ್ಮೆಂಟ್ಸ್ ನಿಮಗೆ ಕೊಟ್ಟಿದ್ದೆ. ಇವತ್ತು ಕೂಡ ನಿಮಗೆ ಅಸೈನ್ಮೆಂಟ್ಸ್ ಕೊಡ್ತೀನಿ ಆ್ಯಂಡ್ ಯು ಗೈಸ್ ಮಸ್ಟ್ ಡೂ ದಿ ಅಸೈನ್ಮೆಂಟ್. ಚಿಕ್ಕ ಚಿಕ್ಕ ಹೋಮ್ ವರ್ಕ್ಸ್ ಯಾವುದು ತುಂಬ ದೊಡ್ಡದು ಅಲ್ಲ. ಸೊ ಐ ಥಿಂಕ್ ದ್ಯಾಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಸೊ ಅಗೇನ್ ಟು ರಿಮೈಂಡ್ ಯು, ಸೊ ಯಾರು ರೆಗ್ಯುಲೇಟರಿ ಬಾಡೀಸ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದಿರೋ ಸೆಬಿ ಡೀಟೇಲ್ಡ್ ನೋಟಿಫಿಕೇಶನ್ ಕೂಡ ಔಟ್ ಆಗಿದೆ ಆ್ಯಂಡ್ ಎಕ್ಸಾಮಿನೇಷನ್ ಡೇಟ್ಸ್ ಕೂಡ ಬಂದಿದೆ. ಸೊ ಸೆಬಿ, ಆರ್ ಬಿ ಐ, ದೀಸ್ ಆರ್ ದಿ ರೆಗ್ಯುಲೇಟರಿ ಬಾಡೀಸ್. ಈ ರೆಗ್ಯುಲೇಟರಿ ಬಾಡೀಸ್ಗೆ ಕರೆಂಟ್ ಅಫೇರ್ಸ್ ಇನ್ ಡೆಪ್ತ್ ಆಗಿ ಕೇಳ್ತಾರೆ. ಓಕೆ, ಆ್ಯಂಡ್ ಆಸ್ ವಿ ಆಲ್ ನೋ ಆರ್ ಆರ್ ಬಿ ಕ್ಲರ್ಕ್ ಮತ್ತು ಪಿ ಒ ಎಕ್ಸಾಮಿನೇಷನ್ಸ್ ಕೂಡ ನೋಟಿಫಿಕೇಶನ್ ಬಂದಿದೆ. ನೀವು ಅಪ್ಲೈ ಮಾಡಿಲ್ಲ ಅಂದರೆ ಬೇಗ ಡಾಕ್ಯುಮೆಂಟ್ಸ್ನ ಸೆಗ್ರಿಗೇಟ್ ಮಾಡಿ. 7th ಇಂದ ಶುರುವಾಗಿದೆ ಆನ್ಲೈನ್ ರಿಜಿಸ್ಟ್ರೇಷನ್, 27th ವರೆಗೂ ಇರುತ್ತೆ. ಸೊ ಲಾಸ್ಟ್ ಡೇಟ್ವರೆಗೂ ಕಾಯಬೇಡಿ. ಓಕೆ, ಆ್ಯಂಡ್ ಆಗಸ್ಟಲ್ಲಿ ಟೆಂಟೇಟಿವ್ ಡೇಟ್ಸ್ ಇದೆ ಫಾರ್ ಪ್ರಿಲಿಮ್ಸ್, ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಟೆಂಟೇಟಿವ್ ಇದೆ ಫಾರ್ ಮೇನ್ಸ್, ಆ್ಯಂಡ್ ನವೆಂಬರಲ್ಲಿ ಇಂಟರ್ವ್ಯೂ, ಜಾನ್ವರಿನಲ್ಲಿ ಯು ನೋ ದ ರಿಸಲ್ಟ್, ವಾಟ್ ಇಸ್ ಇಟ್, ಫೈನಲ್ ರಿಸಲ್ಟ್ ವಿಲ್ ಬಿ ಔಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಇಯರ್ ಮತ್ತು ಅದಕ್ಕೆ ಲಾಸ್ಟ್ ಇಯರ್ ಕೂಡ ಇದೇ ಆಲ್ಮೋಸ್ಟ್ ಈ ಡೇಟ್ಸಲ್ಲೇ ಅಥವಾ ಈ ಮಂತ್ಸಲ್ಲೇ ಎಲ್ಲ ಮಾಡಿದ್ದು. ಇವಾಗ ಪೋಸ್ಟ್ಪೋನ್ ಆಗೋದಕ್ಕೆ ಏನು ಕಾರಣ ಕೂಡ ಇಲ್ಲ, ಬಿಕಾಸ್ ಗವರ್ನಮೆಂಟ್ ಸೆಟ್ ಆಗಿದೆ, ಕ್ಯಾಬಿನೆಟ್ ಕೂಡ ಸೆಟ್ ಆಗಿದೆ. ಸೊ ದೇರ್ ಇಸ್ ನೋ ಅದರ್ ವೇ. ಓಕೆ, ಸೊ ಯು ಗೈಸ್ ಡೋಂಟ್ ವೇಟ್ ಫಾರ್ ದಿ ಎಕ್ಸಾಮ್, ಡೋಂಟ್ ವೇಟ್ ಇದು ಪೋಸ್ಟ್ಪೋನ್ ಆಗುತ್ತೆ ಅದು ಪೋಸ್ಟ್ಪೋನ್ ಆಗುತ್ತೆ. ನೋ, ಇಟ್ಸ್ ಆಲ್ರೆಡಿ ಟೈಮ್ ಅಪ್. ಯು ಹ್ಯಾವ್ ಟು ಸ್ಟಾರ್ಟ್ ಸ್ಟಡಿಂಗ್. ಓಕೆ, ಸೊ ಇವತ್ತಿನ ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, CHSL ಅವರು ಕೂಡ ಡೇಟ್ಸ್ ಬಿಟ್ಟಿದ್ದಾರೆ. ಹಾರ್ಡ್ಲಿ 1 ಮಂತ್ ಕೂಡ ಇಲ್ಲ ನಿಮಗೆ. ಸೊ ಈ ಎಲ್ಲ ಎಕ್ಸಾಮ್ಗೂ ನಿಮಗೆ ಹೆಲ್ಪ್ ಆಗಲಿ ಅಂತ 4 ಗಂಟೆಯಿಂದ ನಮ್ಮ ವೆರಾಂಡಾ ರೇಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಲೈವ್ ಸೆಷನ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ಎಲ್ಲ ಟಾಪಿಕ್ಸ್ ಮೇಲೆ, ಕರೆಂಟ್ ಅಫೇರ್ಸ್, ಇಂಗ್ಲೀಷ್, ಆಪ್ಟಿಟ್ಯೂಡ್, ರೀಸನಿಂಗ್, ಎಲ್ಲದ್ರ ಮೇಲೂ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ ಮತ್ತು ಕಾನ್ಸೆಪ್ಟ್ ಕೂಡ ಕ್ಲಿಯರೆನ್ಸ್ ಸಿಗುತ್ತೆ ನಿಮಗೆ. ಸೊ ಮೂವಿಂಗ್ ಆನ್ ಟು ಟುಡೇಸ್ ಕರೆಂಟ್ ಅಫೇರ್ಸ್. Okay, so the first one is about again economy. ಎಕಾನಮಿನಲ್ಲಿ there is something, ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಎರಡು ಇರುತ್ತೆ ಅಲ್ವಾ. ಇಂಪೋರ್ಟ್ ಅಂದರೆ ನಾವು ಹೊರಗಡೆ ದೇಶದಿಂದ ಏನು ತಗೊಳ್ತೀವೋ ದಟ್ ಇಸ್ ಇಂಪೋರ್ಟ್. ಎಕ್ಸ್ಪೋರ್ಟ್ ಇಸ್ ಸಮಥಿಂಗ್ ನಾನು ನನ್ನ ದೇಶದಲ್ಲಿ ಪ್ರೊಡ್ಯೂಸ್ ಮಾಡಿರೋದು ಬೇರೆ ದೇಶಕ್ಕೆ ಹಂಚೋದು, ದಟ್ ಇಸ್ ಎಕ್ಸ್ಪೋರ್ಟ್. ಓಕೆ, ಸೊ ಈ ಒಂದು ಡಾಟಾ ಯೂಶಲಿ ಮಿನಿಸ್ಟರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇವರು ರಿಲೀಸ್ ಮಾಡ್ತಾರೆ. ಆ್ಯಂಡ್ ಯು ಹ್ಯಾವ್ ಟು ಚೆಕ್ ಹೊಸ ಕ್ಯಾಬಿನೆಟಲ್ಲಿ ಹೂ ಇಸ್ ದ ಮಿನಿಸ್ಟರ್ ಫಾರ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಯಾರಿರ್ಬೋದು ಇದಕ್ಕೆ ಮಿನಿಸ್ಟರ್ ನನಗೆ ಹೇಳಿ ನೆಕ್ಸ್ಟ್ ಕ್ಲಾಸಲ್ಲಿ, ಅಥವಾ ನಿಮ್ಗೆ ಇವಾಗಲೇ ಗೊತ್ತಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಹಾಯ್, ನಮಸ್ತೆ ಗಿರಿ ಆರ್ಯ ಅವರೇ. ಓಕೆ, ನಾವ್ ಸೊ ದೇ ಹ್ಯಾವ್ ಟೋಲ್ಡ್ ದಟ್ ನೆದರ್ಲ್ಯಾಂಡ್ಸ್ ಹ್ಯಾವ್ ಬಿಕಮ್ ಥರ್ಡ್ ಲಾರ್ಜೆಸ್ಟ್ ಡೆಸ್ಟಿನೇಷನ್, ಎಕ್ಸ್ಪೋರ್ಟ್ ಡೆಸ್ಟಿನೇಷನ್. ಅಂದರೆ ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಆಗಿರೋ ಗೂಡ್ಸು ನೆದರ್ಲ್ಯಾಂಡ್ಸ್ಗೆ ಎಕ್ಸ್ಪೋರ್ಟ್ ಆಗಿದೆ. ಆ್ಯಂಡ್ ಆ ಎಕ್ಸ್ಪೋರ್ಟ್ ರ್ಯಾಂಕಿಂಗಲ್ಲಿ ನೆದರ್ಲ್ಯಾಂಡ್ ಥರ್ಡ್ ಇದೆ. ಫಸ್ಟ್ ಪೊಸಿಷನಲ್ಲಿರೋದು USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆ್ಯಂಡ್ UAE, ಯುನೈಟೆಡ್ ಅರಬ್ ಎಮಿರೈಟ್ಸ್. ಸೊ 3ನೇ ಸ್ಥಾನದಲ್ಲಿರೋದು ನೆದರ್ಲ್ಯಾಂಡ್ಸ್. ಓಕೆ, ಆ್ಯಂಡ್ ಎಷ್ಟು ಇನ್ಕ್ರೀಸ್ ಆಗಿದೆ? 3.5%. ಇಷ್ಟು ಇನ್ಕ್ರೀಸ್ ಆಗಿದೆ. ದಟ್ 3.5% ಇಸ್ ಈಕ್ವಲ್ ಟು $22.36. ಓಕೆ, ಫಿನಾನ್ಷಿಯಲ್ ಇಯರ್ 24 ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ 2023. ಓಕೆ, ನಿಮಗಿದು ಗೊತ್ತಿರ್ಬೋದು. 2024 ಕ್ಯಾಲೆಂಡರ್ ಇಯರ್ 2024 ಅಂತಂದರೆ ದಿಸ್ ಇಸ್ ಇಯರ್, ಆ್ಯಂಡ್ ಫಿನಾನ್ಷಿಯಲ್ ಇಯರ್ ವಿಲ್ ಬಿ 25. ಈ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಹಿಂದಿನ ವರ್ಷ ಅದು 2022ನಲ್ಲಿ, ಫಿನಾನ್ಷಿಯಲ್ ಇಯರ್ 23 ಅಂದರೆ 2022ನಲ್ಲಿ ಎಷ್ಟಿತ್ತು? 21.61 ಬಿಲಿಯನ್ ಇತ್ತು. ಇವಾಗ 22.36 ಬಿಲಿಯನ್ ಆಗಿದೆ. ಓಕೆ, ಆ್ಯಂಡ್ ಈ ಒಂದು ಟ್ರೇಡ್ ಸರ್ಪ್ಲೆಸ್ ಅಂದರೆ ಈ ಟ್ರೇಡ್ ಹೆಚ್ಚು ಏನಕ್ಕಾಗಿದೆ ಅಂತಂದರೆ ಶಿಪ್ಮೆಂಟ್ ಆಫ್ ಗೂಡ್ಸ್ ವಿಚ್ ಇನ್ಕ್ಲೂಡ್ಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ನಾವು ಯು ಕ್ಯಾನ್ ಆಸ್ಕ್, ಇಂಡಿಯಾ ಇಸ್ ನಾಟ್ ಪ್ರೊಡ್ಯೂಸಿಂಗ್ ಪೆಟ್ರೋಲಿಯಂ ಪ್ರಾಡಕ್ಟ್ಸಿಂದ ಹೆಂಗೆ ಜಾಸ್ತಿ ಆಗಿದೆ? ರಷ್ಯಾ ಮೇಲೆ ಯಾವಾಗ ಕೆಲವು ಯುನೋ ರಿಸ್ಟ್ರಿಕ್ಷನ್ಸ್ ಹೇರಿದ್ರು, ದಟ್ ರಷ್ಯಾಯಿಂದ ನಾವು ಯಾವತ್ತೂ ಆಯಿಲ್ ಗೂಡ್ಸ್ ಎಲ್ಲ ಪರ್ಚೇಸ್ ಮಾಡಬಾರ್ದು ಅಂತ. ಇಂಡಿಯಾ ಮೇಡ್ ದಿ ಹೈಯೆಸ್ಟ್ ಪರ್ಚೇಸ್ ಇಫ್ ಯು ನೋ, ರಷ್ಯಾ ಮತ್ತು ಯುಕ್ರೇನ್ ವಾರ್ ಆಗುವಾಗ. ಸೊ ಇಂಡಿಯಾ ಏನು ಮಾಡ್ತು, ಆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಆ ಪೆಟ್ರೋಲ್ ಎಲ್ಲ ತಗೊಂಡು ದೇ ಮೇಡ್ ಸಮಥಿಂಗ್ ರಿಫೈನ್ಮೆಂಟ್ ಮತ್ತು ಎಕ್ಸ್ಟ್ರಾ ಪ್ರೊಸೀಡಿಂಗ್ಸ್ ಎಲ್ಲ ಇಂಡಿಯಾನಲ್ಲೇ ಮಾಡಿ ದೇ ಸೋಲ್ಡ್ ಇಟ್ ಬ್ಯಾಕ್ ಟು ದ ಯುರೋಪ್ ನೇಷನ್ಸ್. ಓಕೆ, ದಟ್ ಈಸ್ ವೈ ದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇನ್ಕ್ರೀಸ್, ಆ್ಯಂಡ್ ದಟ್ ಈಸ್ ವೈ ಪೆಟ್ರೋಲ್ ಅಷ್ಟೊಂದು ನಾವು ಇಂಪೋರ್ಟ್ ಮಾಡಿಕೊಂಡ್ರು ಕೂಡ ಪೆಟ್ರೋಲ್ ಬೆಲೆ ನಮಗೆ ಕಡಿಮೆ ಆಗಿಲ್ಲ. ದಟ್ ವಾಸ್ ಒನ್ ಆಫ್ ದ ರೀಸನ್ಸ್.
ಓಕೆ, ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಎಲೆಕ್ಟ್ರಿಕ್ ಗುಡ್ಸ್, ಕೆಮಿಕಲ್ಸ್ ಮತ್ತು ಫಾರ್ಮಸ್ಯೂಟಿಕಲ್ಸ್, ಈ 4 ಸೆಕ್ಟರ್ಸಿಂದ ನಮಗೆ ಟ್ರೇಡ್ ಜಾಸ್ತಿ ಕಂಡು ಬಂದಿತ್ತು. ಆ್ಯಂಡ್ ಆಲ್ಸೋ we have seen Netherlands kuda increase, it has increased, ಎಷ್ಟು India's trade increased to 17.4 billion. So this wouldn't be very important for us, but this will be important. ಈ ಒಂದು ಫಿಗರ್ ನಮಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಅದು ಬಿಟ್ಟು ಯಾವ ಮಿನಿಸ್ಟ್ರಿ ಡಾಟಾ ರಿಲೀಸ್ ಮಾಡಿದೆ ಅಂತ ಕೂಡ ಕೇಳ್ಬೋದು. ಆ್ಯಂಡ್ ಪೊಸಿಷನ್ ಆಫ್ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಅದನ್ನ ಕೂಡ ನಮಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಓಕೆ, ಆಲ್ಸೋ ಸಮಥಿಂಗ್ ಕಾಲ್ಡ್ ಎಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ಆರ್ಗನೈಸೇಷನ್ ಆಫ್ ಅದರ್ ಕಂಟ್ರಿ ಆರ್ ಅ ಪರ್ಸನ್ ಫಾರಿನ್, ಓಕೆ, ದೇ ಕ್ಯಾನ್ ಇನ್ವೆಸ್ಟ್ ಇನ್ ಇಂಡಿಯಾ ಫಾರ್ ಡೆವಲಪ್ಮೆಂಟ್. ಈ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಂಡಿಯಾನಲ್ಲಿ 5 ಬಿಲಿಯನ್ ಅಷ್ಟು ನೋಡಿ ಬಂದಿದ್ದೀವಿ. ದಟ್ ಇಸ್ ಫ್ರಮ್ ನೆದರ್ಲ್ಯಾಂಡ್ಸಿಂದ ಎಷ್ಟು ಇಂಡಿಯಾ ಪಡ್ಕೊಂಡಿದೆ? 5 ಬಿಲಿಯನ್ ಡ್ಯೂರಿಂಗ್ ಫಿನಾನ್ಷಿಯಲ್ ಇಯರ್ 24, ಅಂದರೆ ಇನ್ ದಿ ಇಯರ್ 2023, in the year calendar year 2023, and this is also in the calendar year 2023. ಓಕೆ, ಆ ಇಯರಲ್ಲಿ ನಾವು ನೆದರ್ಲ್ಯಾಂಡ್ 3rd ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಪಾರ್ಟ್ನರ್ ಆಗಿ ಕಂಡು ಬಂದಿದ್ದಾರೆ. ಓಕೆ, ಪಿಯೂಷ್ ಗೋಯಲ್, ಹೆಲೋ ವಿನಿತ್, ಪಿಯೂಷ್ ಗೋಯಲ್, ವೆರಿ ಗುಡ್. ಓಕೆ, ಲೆಟ್ ಅಸ್ ಚೆಕ್ ದಿಸ್. ಇದು ಇವನ್ ಐ ನೀಡ್ ಟು ಕ್ರಾಸ್ ಚೆಕ್, ಇವನ್ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ the new ministries. I think Piyush Goyal might be the but ಹಿಂದಿನ ಮಿನಿಸ್ಟರ್ ನೋಡಿದರೆ ಪಿಯೂಷ್ ಗೋಯಲ್, ಓಕೆ, ಐ ಥಿಂಕ್ ದಟ್ ಮಿನಿಸ್ಟರ್ ರಿಮೈನ್ ದ ಸೇಮ್. ಅವ್ರು ಚೇಂಜ್ ಆಗಿಲ್ಲ ಅನ್ಸುತ್ತೆ. ಕೆಲವು ಮಿನಿಸ್ಟರೀಸ್ ಹಾಗೆ ಉಳ್ಕೊಂಡಿದೆ, ಸಚ್ ಎಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಫಿನಾನ್ಸ್, ಹೋಮ್ ಮಿನಿಸ್ಟರಿ, ಇದೆಲ್ಲ ಹಾಗೆ ಉಳ್ಕೊಂಡಿದೆ. ಓಕೆ, ಪಿಯೂಷ್ ಗೋಯಲ್, ಐ ಥಿಂಕ್ ದಿಸ್ ವಿಲ್ ಬಿ ದಿ ಆನ್ಸರ್. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ಆಡ್ ಹಾಕ್ ಕಮಿಟಿ. ಫಸ್ಟ್ ಆಫ್ ಆಲ್, ಆಡ್ ಹಾಕ್ ಕಮಿಟಿ ಅಂದ್ರೆ ಏನು? ನನಗೆ ಯಾರಾದರೂ ಹೇಳ್ಬೋದಾ? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಆಡ್ ಹಾಕ್ ಕಮಿಟಿ? ಯಾರಾದರೂ ಮೀನಿಂಗ್ ಹೇಳ್ಬೋದಾ? ಕ್ಯಾನ್ ಯು ಗೈಸ್ ಕಮೆಂಟ್ ಆ್ಯಂಡ್ ಟೆಲ್ ಮಿ ಆಡ್ ಹಾಕ್ ಕಮಿಟಿ ಅಂದರೆ ಏನು? ಆಡ್ ಹಾಕ್, ಓಕೆ, ಫೈನ್. ಸೊ ಆ್ಯಡ್ ಹಾಕ್ ಕಮಿಟಿ ಅಂತಂದರೆ ಸಮಥಿಂಗ್ ಲೈಕ್, ಸಿ, ಇವಾಗ ಏನೋ ಒಂದು ವಿಚಾರದ ಬಗ್ಗೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡಬೇಕು ಒಂದು ಆರ್ಗನೈಸೇಷನ್ ಆಗಿ. ಓಕೆ, ನೋ ಪ್ರಾಬ್ಲಮ್ ವಿನೀತ್, ಐ ವಿಲ್ ಟೆಲ್ ಯು. ಸೊ ಇವಾಗ ಯಾವುದೋ ಒಂದು ಆರ್ಗನೈಸೇಷನಲ್ಲಿ ಇರೋವಂಥ ಪ್ರಾಬ್ಲಮ್ಸ್ನ ನಾನು ಡಿಸ್ಕಸ್ ಮಾಡಬೇಕು ಅಂದರೆ ನಾನು ಎಕ್ಸ್ಪರ್ಟ್ಸ್ನ ಕರಿಬೇಕು. ಎಲ್ಲ ಟೈಮಲ್ಲೂ ಆ ಒಂದೇ ಪ್ರಾಬ್ಲಮ್ ಇರಲ್ವಲ್ಲ, ಆ ಕ್ಷಣಕ್ಕೆ ಪ್ರಾಬಬ್ಲಿ ಆ ಪ್ರಾಬ್ಲಮ್ ಬಂದಿರುತ್ತೆ, ಬಟ್ ಥ್ರೂ ಔಟ್ ಆ ಪ್ರಾಬ್ಲಮ್ ಇರೋದಿಲ್ಲ. ಸೊ ಫಾರ್ ಅ ಟೆಂಪರರಿ ಪೀರಿಯಡ್ ಒಂದು ಕಮಿಟಿನ ನಾನು ಫಾರ್ಮ್ ಮಾಡೋದಕ್ಕೆ ನಾನು ಆ್ಯಡ್ ಹಾಕ್ ಕಮಿಟಿ ಅಂತ ಕರಿತೀನಿ. ಆ್ಯಂಡ್ ದ್ಯಾಟ್ ಕಮಿಟಿ ವಿಲ್ ನಾಟ್ ಲಾಸ್ಟ್ ಫಾರ್ ವೆರಿ ಲಾಂಗ್. ಅದು ಹಿಂದೆನೂ ಮುಂಚೆಯಿಂದ ಬಂದಿರೋ ಲೆಗಸಿನ ಆ ಥರ ಏನು ಫಾಲೋ ಮಾಡೋದಿಲ್ಲ. ದಟ್ ಈಸ್ ಅ ಆ್ಯಡ್ ಹಾಕ್ ಕಮಿಟಿ ಆ್ಯಂಡ್ ದ್ಯಾಟ್ ವಿಲ್ ಬಿ ಡನ್ ದೆನ್ ಆ್ಯಂಡ್ ದೇರ್. 1-2 ವರ್ಷನೂ ಇರೋದಿಲ್ಲ, ಮೇ ಬಿ ಫಾರ್ ಅ ವೆರಿ ರೆಸ್ಟ್ರಿಕ್ಟೆಡ್ ಟೈಮ್ ಪೀರಿಯಡ್ ಆಲ್ಸೋ. ತುಂಬ ಜಾಸ್ತಿ ಡ್ಯೂರೇಷನ್ ಅಲ್ಲಿ ಕೂಡ ಇರಲ್ಲ. ದ ಡ್ಯೂರೇಷನ್ ಆಲ್ಸೋ ವಿಲ್ ಬಿ ವೆರಿ ಲೆಸ್. ಓಕೆ, ಸೊ ಸೆಬಿ ಹ್ಯಾಸ್ ಕಮಿಟೆಡ್, ಆ್ಯಂಡ್ ಐ ಟೋಲ್ಡ್ ಯು ಹಿಂದಿನ ಕ್ಲಾಸಸ್ ಅಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ, ಯಾವುದಾದ್ರೂ ಗವರ್ನಮೆಂಟ್ ಬಾಡಿ ಕಮಿಟೀಸ್ ಮಾಡ್ತಾ ಇದೆ ಅಂದರೆ ದಟ್ ಬಿಕಮ್ಸ್ ಇಂಪಾರ್ಟೆಂಟ್. ನಾವು ಸೆಬಿ ಇಸ್ ಅ ರೆಗ್ಯುಲೇಟರಿ ಬಾಡಿ, ದ ರೆಗ್ಯುಲೇಟರ್ ಆಫ್ ಸ್ಟಾಕ್ ಮಾರ್ಕೆಟ್, ರೈಟ್? ಸೊ ಈ ಒಂದು ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಇಫ್ ದಿಸ್ ಇಸ್ ಸೆಟ್ಟಿಂಗ್ ಅಪ್ ಅ ಬಾಡಿ, ಅ ಕಮಿಟಿ ಅಂದರೆ ದಟ್ ಬಿಕಮ್ಸ್ ಇಂಪಾರ್ಟೆಂಟ್. ಓಕೆ, ಹಾಯ್ ಮೂವಿ ಮ್ಯಾಜಿಕ್, ಐ ಥಿಂಕ್ ನಿಮ್ಮ ಹೆಸರು ಹೇಳಿ ನನಗೆ. ಓಕೆ, ಫೈನ್. ಸೊ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇವರು ಒಂದು ಆ್ಯಡ್ ಹಾಕ್ ಕಮಿಟಿ ಸೆಟ್ ಮಾಡಿದ್ದಾರೆ. ಓಕೆ, ಏನಕ್ಕೆ, ವಾಟ್ ಈಸ್ ದ ನೇಮ್ ಆಫ್ ದಿಸ್ ಆ್ಯಡ್ ಹಾಕ್ ಕಮಿಟಿ ಅಂತಂದರೆ, ಸಿ, ವೈ ಡು ವಿ ನೀಡ್ ದಿಸ್ ಅಂತಂದರೆ ಟು ರಿವ್ಯೂ. ಆಲ್ರೆಡಿ ದೇರ್ ಇಸ್ ಸಮ್ ರೂಲ್ಸ್, ಆ ರೂಲ್ಸ್ನ ನಾನು ರಿವ್ಯೂ ಮಾಡಬೇಕು. ರಿವ್ಯೂ ದಿ ownership and economic structure of clearing corporations. Now what is this clearing corporation? Can anyone tell me clearing corporation andre enu? Yaradru helboda nanige? Have you guys come across this clearing corporation? Hello Alekia, clearing corporation, have you come across this? What is clearing corporation? Nange helboda? ಸಿ, ಆಸ್ ಅ ಸ್ಟಾಕ್ ಮೀಡಿಯೇಟರ್, ನಾನೊಂದು ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ನಾನೊಂದು ಇನ್ವೆಸ್ಟರ್ ಆಗಿ ಇನ್ನೊಂದು ಕಂಪನಿಗೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಯ್, ವೆರಿ ಗುಡ್ ಮಾರ್ನಿಂಗ್. ಹಾಯ್ MSK. ಓಕೆ, ಓಕೆ, ಫೈನ್. ಸೊ ಇಫ್ ಐ ಆಮ್ ಅ ಸ್ಟಾಕ್ ಮಾರ್ಕೆಟ್ ಇಂಡಿಕೇಟರ್ ಅಥವಾ ನಾನೊಂದು ಸ್ಟಾಕ್ ಮಾರ್ಕೆಟ್, ನಾನೊಂದು ಇನ್ವೆಸ್ಟರ್ ಆಗಿ ನಾನೊಂದು ದುಡ್ಡನ್ನ ಯಾವುದೋ ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡಿದ್ದೀನಿ. ಓಕೆ, ಸೊ ಆ್ಯಂಡ್ ದಟ್ ಕಂಪನಿ ಹ್ಯಾವ್ ಸಮ್ ಓನರ್. ಆ ಓನರು ನನ್ನ ದುಡ್ಡು ತೊಗೊಂಡು ಹೋಗ್ಬಿಡ್ತಾನೆ, ಬಟ್ ನನಗೆ ಪ್ರಾಫಿಟ್ ಶೇರ್ ಕೊಡೋಲ್ಲ.
ಆರ್ ಇಟ್ ಕ್ಯಾನ್ ಬಿ ವೈಸ್ ಅವರ್ಸ. ನಾನೊಂದು ಇನ್ವೆಸ್ಟರ್, ನಾನು ಪ್ರಾಮಿಸ್ ಮಾಡಿರ್ತೀನಿ ಕಂಪನಿಗೆ, ನನಗೆ ಇಷ್ಟು ಫಾರ್ ಟೈಮ್ ಬೀಯಿಂಗ್ ಯು ಗಿವ್ ಮಿ, ಐ ವಿಲ್ ಗಿವ್ ಯು ಸೋ ಮಚ್ ಇನ್ ರಿಟರ್ನ್. ಬಟ್ ಏನಾಗುತ್ತೆ ಅಂತಂದರೆ ಆ ಕೊಟ್ಟಿರೋ ಮಾತು ಉಳಿಸ್ಕೊಂಡಿರಲ್ಲ. ನಾವು ದೇರ್ ಮಸ್ಟ್ ಬಿ ಸಮ್ ಮೀಡಿಯೇಟರ್ ಹೂ ವಿಲ್ ಮೀಡಿಯೇಟ್ ಬಿಟ್ವೀನ್ ದ ಪರ್ಸನ್ಸ್. ನಾನು ಹಾಕ್ತಾ ಇದ್ದೀನಿ ದುಡ್ಡು ಪ್ಲಸ್ ಅವ್ರು ತಗೊಳ್ತಾ ಇದ್ದಾರೆ. ಸೊ ಇಬ್ಬರಿಗೂ ಜಸ್ಟಿಸ್ ಆಗಬೇಕು. ಬೋತ್ ಆಫ್ ದೆಮ್ ಮಸ್ಟ್ ಬಿ ಜಸ್ಟಿಫೈಡ್. ದಟ್ ಈಸ್ ಅ ಕ್ಲಿಯರಿಂಗ್ ಕಾರ್ಪೊರೇಷನ್. ಸೊ ಕ್ಲಿಯರಿಂಗ್ ಕಾರ್ಪೊರೇಷನ್ ಮೇಜರ್ ರೋಲ್ ಏನಂತಂದರೆ, ಇನ್ ಕೇಸ್ ಆಫ್ ಸ್ಟಾಕ್ ಮಾರ್ಕೆಟ್ ದೇ mediate the transactions. Majorly they mediate the transaction. So that is their major role. So ee clearing corporation current economic structure matte ownership, that is not distinct. Aita ivaga it is not very distinct. Matte economic indicators what is it ಅನ್ನೋದು ಕೂಡ that is not very distinct. ಇದನ್ನ ಒಂದು ಡಿಫೈನ್ಡ್ ಸ್ಟ್ರಕ್ಚರ್ ಮಾಡೋದಕ್ಕೋಸ್ಕರ ಈ ಒಂದು ಆಡ್ ಹಾಕ್ ಕಮಿಟಿನ ಸೆಬಿ ಸೆಟಪ್ ಮಾಡಿದೆ. ಓಕೆ, ಆ್ಯಂಡ್ ವಾಟ್ ಫಾರ್ ದಿಸ್ ಯು ವಿಲ್ ಹ್ಯಾವ್ ಟು, ಈ ಥರ ಕಮಿಟೀಸ್ನ ಸೆಟಪ್ ಮಾಡುವಾಗ ಯು ಶುಡ್ ಆಲ್ಸೋ ನೋ ಹೂ ಇಸ್ ದ chairperson is ಉಷಾ ಥೋರಾಟ್. ಓಕೆ, ಸೊ ದಿಸ್ ಮೈಟ್ ಬಿ ಇಂಪಾರ್ಟೆಂಟ್. ಯಾಕೆ ಅಂದರೆ ದಿಸ್ ಪರ್ಸನ್ ಇಸ್ ಅ ಫಾರ್ಮರ್ ಡೆಪ್ಯೂಟಿ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವ ಡ್ಯೂರೇಷನಲ್ಲಿ? ಫ್ರಮ್ 2005 to 2010. ಈ ಒಂದು ಡ್ಯೂರೇಷನಲ್ಲಿ ಶಿ ವಾಸ್ ಫಾರ್ಮರ್ ಡೆಪ್ಯೂಟಿ ಗವರ್ನರ್ ಆಗಿದ್ರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ. ಶಿ ವಿಲ್ ಬಿ ದಿ ಚೇರ್ಪರ್ಸನ್ ಆಫ್ ದಿಸ್ ಆಡ್ ಹಾಕ್ ಕಮಿಟಿ. ಓಕೆ, ಸೊ ಈ ಒಂದು ಆಡ್ ಹಾಕ್ ಕಮಿಟಿನಲ್ಲಿ ನಾವು ಏನೇನು ನೋಡೋಕ್ಕೆ ಸಿಗ್ಬೋದು? ಫಸ್ಟ್ಲಿ ಟು ಫೆಸಿಬಿಲಿಟಿ ಆ್ಯಂಡ್ ಎಕ್ಸ್ಪ್ಯಾಂಡ್. ಫಿಸಿಬಿಲಿಟಿ ಆ್ಯಂಡ್ ಎಕ್ಸ್ಪ್ಯಾಂಡ್ ಅಂದರೆ ಇವಾಗ ಆ್ಯಸ್ ಅನ್ ಇನ್ವೆಸ್ಟರ್ ಐ ನೀಡ್ ಸಮ್ ಇನ್ವೆಸ್ಟ್ಮೆಂಟ್ ಫಿಸಿಬಿಲಿಟಿ. ಓಕೆ, ಈ ಟೈಮಲ್ಲಾದರೂ ನಾನು ಇನ್ವೆಸ್ಟ್ ಮಾಡ್ಬೋದು, ಯಾವ ಟೈಮಲ್ಲಾದರೂ ಇನ್ವೆಸ್ಟ್ ಮಾಡ್ಬೋದು, ದಟ್ ಫಿಸಿಬಿಲಿಟಿ. ಆ್ಯಂಡ್ ಎಕ್ಸ್ಪ್ಯಾಂಡ್ ಅಪ್ ಟು ದ ವೈಡ್ ರೇಂಜ್ ಆಫ್ ಪೀಪಲ್. ಬರೀ ಇವ್ರ ಪರ್ಟಿಕ್ಯುಲರ್ ಜನ ಅಲ್ಲ, ಎಲ್ಲರೂ ನೋಡ್ಬೋದು, ಎಲ್ಲರಿಗೂ ಇದು ಅಪ್ಲಿಕೇಬಲ್ ಆಗ್ಬೋದು. ಅದನ್ನು ಎಷ್ಟು ಮಟ್ಟಿಗೆ ನಾನು ಎಕ್ಸ್ಪ್ಯಾಂಡ್ ಮಾಡ್ಬೋದು, ದಟ್ ಈಸ್ ಅಬೌಟ್ ಫಿಸಿಬಿಲಿಟಿ ಆ್ಯಂಡ್ ಎಕ್ಸ್ಪ್ಯಾಂಡಿಂಗ್. Okay, and eligible or list of eligible investors who are permitted to take shareholding in clearing corporation. Okay, so what is it? Firstly, to check the feasibility and expand to various ಯಾರ್ಯಾರು ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅಥವಾ ಎಷ್ಟು ಮಟ್ಟಿಗೆ ಇನ್ವೆಸ್ಟ್ ಮಾಡ್ಬೋದು, where in the clearing corporation. That is the first point that would be studied under this committee. Second point would be suggest categories of investors. Okay, suppose investors ಇವಾಗ ಎಷ್ಟೋ ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ, ಎಲ್ಲರೂ ಇನ್ವೆಸ್ಟ್ ಮಾಡ್ಬೋದು ಅಂತ. ಆ ಥರ ನಾನು ಇನ್ವೆಸ್ಟ್ ಮಾಡುವಾಗ ಹೆಂಗೆ ಕ್ಯಾಟಗರೈಸ್ ಮಾಡ್ಬೋದು? ವೆದರ್ ಆಸ್ ಅ ಟ್ರಸ್ಟ್, ಆಸ್ ಅ ಇಂಡಿವಿಜುವಲ್ ಅಥವಾ ಒಂದು ಆರ್ಗನೈಸೇಷನ್, ಹೌ ಕೆನ್ ಐ ಕ್ಯಾಟಗರೈಸ್ ದೆಮ್? ಸೊ ಅಬೌಟ್ ದ ಸಜೆಸ್ಟಿಂಗ್ ಆಫ್ ಕ್ಯಾಟಗರೀಸ್, ನೀಡ್ ಟು ಚೇಂಜ್ ದಿ ಶೇರ್ ಹೋಲ್ಡಿಂಗ್ ಲಿಮಿಟ್. ಓಕೆ, ಇವಾಗ ಮೇ ಬಿ ಫಾರ್ ಎಕ್ಸಾಂಪಲ್ ಫಾರ್ ಕರೆಂಟ್ ಶೇರ್ ಹೋಲ್ಡಿಂಗ್ 50% ಇರ್ಬೋದು. ಸೊ ಒಂದು ಶೇರ್ ಹೋಲ್ಡರ್ ಆಗಿ ನಾನು 50% ಅಲ್ಲ, ಮೇ ಬಿ ಐ ಆಮ್ ರೆಡ್ಯೂಸಿಂಗ್ ಇಟ್ ಟು ಓನ್ಲಿ 30%. ಓಕೆ, ದಿಸ್ ವಿಲ್ ಬಿ ದ ಶೇರ್ ಹೋಲ್ಡಿಂಗ್ ಲಿಮಿಟ್ ಇನ್ ಅ ಶೇರ್ ಕ್ಲಿಯರಿಂಗ್ ಕಾರ್ಪೊರೇಷನ್. Shareholding limit is based on the capital structure of the company. Okay, and then suggest ideas of the financial structure for clearing corporation. So financial structure ಎಲ್ಲೆಲ್ಲಿ ನಾನು ಎಷ್ಟೆಷ್ಟು ಇನ್ವೆಸ್ಟ್ ಮಾಡ್ಬೋದು, ಯಾವ ಕಂಪನೀಸ್ಗೆ ನಾನು ಇನ್ವೆಸ್ಟ್ ಮಾಡ್ಬೋದು, that is a financial structure, and where and all I can invest money as a clearing corporation. Okay, so this is the 4 major aspects ಈ ಒಂದು ad hoc committee focus ಮಾಡೋದು. Examination, if you are attending regulatory bodies such as SEBI ಅಥವಾ ಬ್ಯಾಂಕ್ ಪಿ ಒಸ್ ಅಲ್ಲಿ ಈ ಥರ ಕ್ವೆಶನ್ಸ್ ಬರೋ ಸಾಧ್ಯತೆ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ದಿ ಪಾರ್ಟ್ ಆಫ್ ಆಡ್ ಹಾಕ್ ಕಮಿಟಿ ರಿವ್ಯೂ ಆನ್ ಕ್ಲಿಯರಿಂಗ್ ಕಾರ್ಪೊರೇಷನ್, ಓಕೆ, ಆ್ಯಂಡ್ ಎಕನಾಮಿಕ್ ಸ್ಟ್ರಕ್ಚರ್. ಸೊ ದೇ ಕ್ಯಾನ್ ಆಸ್ಕ್, ಈ 3 ಕೊಟ್ಬಿಟ್ಟು ಒಂದು ಯಾವುದೋ ಬೇರೆ ಕೊಡ್ಬೋದು, ಅಥವಾ ಮೇ ಬಿ ದೇ ಕ್ಯಾನ್ ಗಿವ್ ಇದರಲ್ಲೇ ಸ್ವಲ್ಪ ಆಲ್ಟರ್ ಮಾಡಿಬಿಟ್ಟು ಕೊಡ್ಬೋದು. ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ನಾಟ್ ಅಂತ ಬಂದಾಗ ದ ಕ್ವೆಶನ್ಸ್ ವಿಲ್ ಬಿಕಮ್ ಟ್ರಿಕ್ಕಿ. Okay, so these things you can expect. ಈ 4 ಪಾಯಿಂಟು you can just see to it. And you can see that the current shareholding, okay, it is basically dominated by parent exchange. Parent exchange ಅಂದರೆ if I am a constitutor, I am a parent, ನಾನು ಸೆಟಪ್ ಮಾಡಿದ್ದೀನಿ, ಯಾಕಂದರೆ ನಾನು ಅದನ್ನು ಹೂಡಿಕೆ ಅಂದರೆ ನಾನು ಅದನ್ನು ಫಾರ್ಮ್ ಮಾಡಿದ್ದೀನಿ, ಸೊ ಐ ಆಮ್ ಅ ಪ್ಯಾರೆಂಟ್. ಸೊ ಆಸ್ ಆಫ್ ನಾವು ಕರೆಂಟ್ ಓನರ್ಶಿಪ್ ಯಾರ ಹತ್ರ ಇದೆ? ಪೇರೆಂಟ್ ಎಕ್ಸ್ಚೇಂಜ್ ಹತ್ರನೇ ಇದೆ. ಸೊ ಪೇರೆಂಟ್ ಎಕ್ಸ್ಚೇಂಜ್ ದೇ ಕ್ಯಾನ್ ಫಾರ್ಮುಲೇಟ್ ವಾಟ್ ಎವರ್ ದೇ ವಿಶ್ ಟು. Okay, and the regulatory purview subsidies of their parent exchanges. Okay, so this will not be important, this will not be very important, but you can just for your knowledge seeking ಇದನ್ನ ನೀವು ಕಲ್ತ್ಕೊಳ್ಬೋದು. Okay, so ಇವಾಗ ಕ್ಲಿಯರಿಂಗ್ ಡಾಮಿನೇಟೆಡ್ ಯಾರು ಡಾಮಿನೇಟ್ ಮಾಡ್ತಾ ಇದ್ದಾರೆ? the ownership will be from the parent exchange. ಮತ್ತೆ ರೆಗ್ಯುಲೇಟರಿ ಆಸ್ಪೆಕ್ಟ್ ಅಲ್ಲ, ಯಾರು ನೋಡ್ಕೊಳ್ಳೋದು? ಸಬ್ಸಿಡರೀಸ್ ಆಫ್ ದ ಪೇರೆಂಟ್ ಎಕ್ಸ್ಚೇಂಜಸ್, ಅವರೇ ನೋಡ್ಕೊಳ್ಳೋದು. ಓಕೆ, ಎವ್ರಿಥಿಂಗ್ ಕಮ್ಸ್ ಅಂಡರ್ ಪೇರೆಂಟ್ ಓನ್ಲಿ. ಸೊ ದರ್ ಇಸ್ ನೋ ಬಟ್ ಒನ್ ಮೋರ್ ಥಿಂಗ್ ಇಸ್, ಎಲ್ಲ ರೆಗ್ಯುಲೇಷನು ಏನೇ ರೂಲ್ಸ್ ಮಾಡೋದು ದ್ಯಾಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ಟು ಸೆಬಿ ಹೇಳೋ ಹಾಗೆ ಇವರು ಗೈಡ್ಲೈನ್ಸ್ ಆಲ್ಟರ್ ಮಾಡ್ಬೋದು ಅಷ್ಟೇ, ಬಟ್ ಅಲ್ಟಿಮೇಟ್ಲಿ ಇಟ್ ಇಸ್ ಸೆಬಿ. ಕ್ಲಿಯರ್?
ಸೊ ದೀಸ್ ಥಿಂಗ್ಸ್ ವಿಲ್ ಬಿ ಇಂಪಾರ್ಟೆಂಟ್. ಅಗೇನ್ ಇದರಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಲೈನರ್ ಆಗಿನೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಈ ಒಂದು ಪಾಯಿಂಟ್ಸಿಂದ ವಿ ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ಥಿಂಗ್ಸ್ ಫ್ರಮ್ ನಾಟ್ 4 ಪಾಯಿಂಟ್ಸ್ ಕೊಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ರೋಲ್ ಆರ್ ಆಬ್ಜೆಕ್ಟಿವ್ ಆಫ್ ದಿ ಆಡ್ ಹಾಕ್ ಕಮಿಟಿ ಅಂತ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ಲಿಯರ್? ಕ್ಯಾನ್ ಯು ಆಲ್ ಫಾಲೋ ಮೀ? ನಾನು ಹೇಳೋದು ನಿಮಗೆಲ್ಲ ಅರ್ಥ ಆಗ್ತಿದೆಯಾ? ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಈ ಒಂದು ಪರ್ಟಿಕ್ಯುಲರ್ ಕರೆಂಟ್ ಅಫೇರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಕ್ಯಾನ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್? ಎಸ್ ಗೈಸ್, ಕಮೆಂಟ್ ಮಾಡಿ ತಿಳಿಸ್ಬೋದಾ ನನಗೆ? ಇಸ್ ಎವ್ರಿಥಿಂಗ್ ಗೋಯಿಂಗ್ ಆನ್ ವೆಲ್? ನನ್ನ ವಾಯ್ಸ್ ಆಡಿಬಲ್ ಇದೆ ಅಥವಾ ಏನಾದರೂ ಟೆಕ್ನಿಕಲ್ ಗ್ಲಿಚಸ್? ಏನು ಟೆಕ್ನಿಕಲ್ ಗ್ಲಿಚಸ್ ಇಲ್ಲ, ಆ್ಯಂಡ್ ಯು ಗೈಸ್ ಕ್ಯಾನ್ ಫಾಲೋ ಇಟ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಅಗೇನ್ ದಿಸ್ ಇಸ್ ಬೈ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಮತ್ತೆ ಏನು ಮಾಡಿದ್ದಾರೆ, ಕೆಲವೊಂದು ಗೈಡ್ಲೈನ್ಸ್ ಮಾಡಿದ್ದಾರೆ. ಆಸ್ ಐ ಟೋಲ್ಡ್ ಯು, ದೇ ಆರ್ ರೆಗ್ಯುಲೇಟರ್ಸ್, ದೇ ಆರ್ ಲೈಕ್ RBI. ಅವ್ರು ಏನೇ ರೂಲ್ಸ್ ಮಾಡಿದ್ರು ಎವ್ರಿ ಒನ್ ಇನ್ವಾಲ್ವ್ಡ್ ಇನ್ ದ ಸ್ಟಾಕ್ ಮಾರ್ಕೆಟ್, ದೇ ಮಸ್ಟ್ ಫಾಲೋ ದ್ಯಾಟ್. ಕ್ಲಿಯರ್? ಸೊ ದೀಸ್ ಥಿಂಗ್ಸ್, ಸಿನ್ಸ್ ಇಟ್ ಇಸ್ ಅ ರೆಗ್ಯುಲೇಟರಿ ಬಾಡಿ, ಎಕ್ಸಾಮ್ಸಲ್ಲಿ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಡು ನಾಟ್ ನೆಗ್ಲೆಕ್ಟ್. ಅಗೇನ್ SSCಗೆ ಕರೆಂಟ್ ಅಫೇರ್ ಬೇರೆ, ಬ್ಯಾಂಕಿಂಗ್ಗೆ ಕರೆಂಟ್ ಅಫೇರ್ ಬೇರೆ, ಆ ಥರ ಓದಬೇಡಿ. ದಟ್ ವಿಲ್ ನಾಟ್ ಹೆಲ್ಪ್ ಯು. ನ್ಯಾಷನಲ್ ನ್ಯೂಸ್ ಇಸ್ ನ್ಯಾಷನಲ್ ಫಾರ್ ಎವ್ರಿ ಸೆಕ್ಟರ್ಸ್. ಓಕೆ, ಈ ಥರ ರೆಗ್ಯುಲೇಟರಿ ಬಾಡೀಸ್ ಕೆಲವು ರೂಲ್ಸ್ ಮಾಡಿದ್ರೆ ದಟ್ ಈಸ್ ರೂಲ್ಸ್ ಫಾರ್ ಎವ್ರಿ ಒನ್. ಕ್ಲಿಯರ್? ಅವಾರ್ಡ್ಸ್, ಸ್ಪೋರ್ಟ್ಸ್, ಇಟ್ ಈಸ್ ಕಾಮನ್ ಫಾರ್ ಎವ್ರಿ ಎಕ್ಸಾಮಿನೇಷನ್. ಸೊ ಡು ನಾಟ್ ಡಿಸ್ಟಿಂಗ್ವಿಷ್. ನಾನು ಬ್ಯಾಂಕಿಂಗ್ ಮಾತ್ರ ಪ್ರಿಪೇರ್ ಆಗ್ತಾ ಇದ್ದೀನಿ, SSCಗೆ ಇದು ಬೇಡ, ಆ ಥರ ಡಿಸ್ಟಿಂಗ್ವಿಷ್ ಮಾಡಬೇಡಿ. ಓಕೆ, ಹಲೋ ರಾಜೇಶ್, ವೆರಿ ಗುಡ್ ಈವ್ನಿಂಗ್. ಓಕೆ, ನಾ ಇವ್ರೇನು ಮಾಡಿದ್ದಾರೆ ಅಂದರೆ ಕೆಲವು ಗೈಡ್ಲೈನ್ಸ್ ಮಾಡಿದ್ದಾರೆ ಫಾರ್ ವಾಟ್? ಟೈಮ್ ರಿಲ್ಯಾಕ್ಸೇಷನ್ ಫಾರ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್. ಫಾರ್ ಟು ಆ್ಯಕ್ಚುಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗೆ ಮತ್ತು ಡೆಸಿಗ್ನೇಟೆಡ್ ರೆಪಾಸಿಟರಿ ಪಾರ್ಟಿಸಿಪೆಂಟ್ಸ್, ಈ ಎರಡು ಬಾಡೀಸ್ಗೆ ಗೈಡ್ಲೈನ್ಸ್ ಮಾಡಿದ್ದಾರೆ. ಏನಕ್ಕೆ ಗೈಡ್ಲೈನ್ಸ್ ಅಂದರೆ ಫಾರ್ ಟೈಮ್ಲೈನ್ಸ್ ಏನಕ್ಕೆ? ಟು ಕ್ಯಾಟಗರೈಸ್ ಮೆಟೀರಿಯಲ್ ಚೇಂಜಸ್ ನೋಟಿಫೈಡ್. ಸೊ ವಾಟ್ ಈಸ್ ದಿಸ್ ಮೆಟೀರಿಯಲ್ ಚೇಂಜಸ್? ಓಕೆ, ಈ ಒಂದು ಮೆಟೀರಿಯಲ್ ಚೇಂಜಸ್ ಅಂದರೆ ಏನು? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಈ ಒಂದು ಗೈಡ್ಲೈನ್ಸ್ ಏನಕ್ಕೆ ಮಾಡಿದ್ದಾರೆ ಅಂತ. ಕ್ಯಾನ್ ಯು ಗೈಸ್ ಟೆಲ್ ಮಿ ವಾಟ್ ಈಸ್ ಮೆಟೀರಿಯಲ್ ಚೇಂಜಸ್? ಅದರ ಅರ್ಥ ಏನಿರ್ಬೋದು? ಮೆಟೀರಿಯಲ್ ಚೇಂಜಸ್. ವೆರಿ ಗುಡ್ ಈವ್ನಿಂಗ್ ಗಣೇಶ್. ಕ್ಯಾನ್ ಯು ಗೈಸ್ ಟೆಲ್ ಮಿ ವಾಟ್ ಈಸ್ ಮೆಟೀರಿಯಲ್ ಚೇಂಜ್? ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದಾ? ಮೆಟೀರಿಯಲ್ ಚೇಂಜಸ್. ನಾನಿವಾಗ ಒಂದು ಡಾಕ್ಯುಮೆಂಟ್ಸ್ ಮಾಡ್ತೀನಿ. ಬೆಸ್ಟ್ ಎಕ್ಸಾಂಪಲ್ ನಾವು ನಮ್ಮ ಅಪ್ಲಿಕೇಶನ್ನೇ ತೊಗೊಳ್ಳೋಣ. ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕ್ತೀನಿ. ಅದರಲ್ಲಿ ನೀವು ಅಪ್ಲಿಕೇಶನಲ್ಲಿ ಕೆಲವೊಮ್ಮೆ ನೋಡ್ಬೋದು ದಟ್ ಇಫ್ ದ ನೇಮ್ ಇಸ್ ಚೇಂಜ್ ಅಥವಾ ಮೆಟ್ರಿಕ್ಯುಲೇಟ್ ಸರ್ಟಿಫಿಕೇಟ್ 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟಲ್ಲಿ ಬೇರೆ ಹೆಸರಿದ್ದು ನಿಮ್ಮ ಇವಾಗಿನ ಹೆಸರು ಬೇರೆ ಆಗಿದ್ರೆ ನೀವೊಂದು ಅಫಿಡವಿಟ್ ತರಬೇಕು, ರೈಟ್? ದಟ್ ಇಸ್ ಅ ಮೆಟೀರಿಯಲ್ ಚೇಂಜ್. ಕ್ಲಿಯರ್? ಸೊ ಮೆಟೀರಿಯಲ್ ಚೇಂಜ್ ಅಂದರೆ ನಾವು ಇವಾಗ ಆಸ್ ಅ ಫಾರಿನ್ ಪೋರ್ಟ್ಫೋಲಿಯೋ, ಫಸ್ಟ್ ಆಫ್ ಆಲ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಥವಾ ಇನ್ವೆಸ್ಟರ್ಸ್ ಅಂದರೆ ಐ ಆಮ್ ಎನ್ ಇಂಡಿಯನ್ ಬಟ್ ಐ ಆಮ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ ಆಫ್ ಅದರ್ ಕಂಟ್ರಿ, ದಟ್ ಈಸ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಆರ್ ಇನ್ವೆಸ್ಟರ್. ಯಾರು FPIಗೆ ಇನ್ವೆಸ್ಟ್ ಮಾಡ್ತಾರೋ ಅವ್ರನ್ನ ನಾನು ಇನ್ವೆಸ್ಟರ್ ಅಂತ ಕರಿತೀನಿ. ಇನ್ವೆಸ್ಟರ್ ಇಸ್ ಅ ನೌನ್. ಓಕೆ, ಸೊ ನಾವು ಇವಾಗ ನನ್ನ ಡಾಕ್ಯುಮೆಂಟ್ಸ್ ಕೆಲವು ಪರ್ಸನಲ್ ಇನ್ಫಾರ್ಮೇಷನಲ್ಲಿ ಚೇಂಜಸ್ ಆಗಿರ್ಬೋದು ವಿತ್ ರೆಫರೆನ್ಸ್ ಟು ಪ್ರೆಸೆಂಟ್ ಸೆನಾರಿಯೋ. ಆ ಒಂದು ಚೇಂಜಸ್ನ ನಾನು ಇಂಟಿಮೇಟ್ ಮಾಡಬೇಕು. ಯಾವ ಡ್ಯೂರೇಷನ್, ಎಷ್ಟು ಡ್ಯೂರೇಷನಲ್ಲಿ ನಾನು ಇಂಟಿಮೇಟ್ ಮಾಡಬೇಕು, ಹೆಂಗೆ ಇಂಟಿಮೇಟ್ ಮಾಡಬೇಕು ಅನ್ನೋದ್ರ ಗೈಡ್ಲೈನ್ಸು ಸೆಬಿ ಕೊಟ್ಟಿದ್ದಾರೆ. ಕ್ಲಿಯರ್? ದಿಸ್ ಇಸ್ ಆಲ್ ಅಬೌಟ್ ಇಟ್ ಆ್ಯಂಡ್ that is about FPI. Now what is designated depository participants? For example, first of all, depository ಅರ್ಥ ಏನು? Can you tell me? Depository ಅರ್ಥ ಏನು? Depository ಅಂದರೆ where we deposit something, right? Simple. So stock market ಅಲ್ಲಿ depository is a place where I am keeping my money. ಎಲ್ಲ ಟೈಮಲ್ಲೂ ನಾನು ನನ್ನ ಅಕೌಂಟಿಗೆ ಹೋಗಿ ಹಾಕೋಕ್ಕೆ ಇರೋಕ್ಕಾಗಲ್ಲ. ಸೊ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಆಲ್ರೆಡಿ ಮೈ ಮನಿ ಶುಡ್ ಬಿ ಅವೈಲಬಲ್. ಆ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಎಲ್ಲಿ ಸ್ಟೋರ್ ಮಾಡೋದು? ಇನ್ ದ ಡೆಪಾಸಿಟರೀಸ್. ದೇ ಆರ್ ನಥಿಂಗ್ ಬಟ್ ಬ್ಯಾಂಕ್ಸ್. ಕ್ಲಿಯರ್? ದೇ ಆರ್ ನಥಿಂಗ್ ಬಟ್ ಬ್ಯಾಂಕ್ಸ್. ಸೊ ಬೇಸಿಕಲಿ ಈ ಒಂದು ಗೈಡ್ಲೈನ್ಸು ಯಾರ್ಯಾರಿಗಿದೆ? ಒಂದು ಇನ್ವೆಸ್ಟರ್ಸ್ಗೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಆಸ್ ಅ ಇಂಡಿವಿಜುವಲ್, ಆ್ಯಂಡ್ ಫಾರ್ ದ ಡೆಪಾಸಿಟರಿ ಪಾರ್ಟಿಸಿಪೆಂಟ್, ದಟ್ ಈಸ್ ಡೆಸಿಗ್ನೇಟೆಡ್ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಸಚ್ ಎಸ್ ಆರ್ಗನೈಸೇಷನ್ ಲೈಕ್ ಬ್ಯಾಂಕ್ ಹೂ ಕೀಪ್ ದ ಮನಿ ವಿತ್ ದೆಮ್. ಓಕೆ, ಈ ಇಬ್ರಿಗೂ ಹೂಡಿಕೆ ಆಗೋದು. ಓಕೆ ಫೈನ್. ಸೊ ದಿಸ್ ಇಸ್ ಅಬೌಟ್ ಇಟ್. ಸೊ ಡಿಸ್ಕ್ಲೋಷರ್ ಅಂದರೆ ಎಷ್ಟನೇ ಲೈಕ್ ಟೆಲಿಂಗ್ ಅಪ್ಡೇಟಿಂಗ್ ಮೈ ಡೀಟೇಲ್ಸ್ ಆ ಥರ ಇರ್ಬೋದು. ಓಕೆ, ನಾ ಈ ಒಂದು ಓಕೆ ಕಮಿಂಗ್ ಟು ದಿಸ್, ಐ ಹೋಪ್ ದಿಸ್ ಓವರ್ ಆಲ್ ಪಿಕ್ಚರ್ ಕ್ಲಿಯರ್ ಇದೆ ಅಂತ ಅಂದ್ಕೊಳ್ತೀನಿ. ಬಿಫೋರ್ ವಿ ಗೆಟ್ ಇನ್ ಟು ದ ಟಾಪಿಕ್, ಎಲ್ಲರಿಗೂ ಓವರ್ ಆಲ್ ಪಿಕ್ಚರ್ ಕ್ಲಿಯರ್ ಇದೆ ಅಂತ ಅಂದ್ಕೊಳ್ತೀನಿ. ಓಕೆ,
ಸೊ ನಾವು ಈ ಥರ ಒಂದು ಮೆಟೀರಿಯಲ್ ಓಕೆ ಮೆಟೀರಿಯಲ್ ಚೇಂಜಸ್ಗೆ ಅವರು ಟೈಮ್ ಲೈನ್ ಕೊಟ್ಟಿದ್ದಾರೆ. ಕ್ಲಿಯರ್? ಮೆಟೀರಿಯಲ್ ಚೇಂಜ್ ಮಾಡಬೇಕಂದ್ರೆ ಎಷ್ಟು ಟೈಮ್ ಲೈನ್ ಒಳಗಡೆ ಅಂದರೆ ಟೈಮ್ ಫ್ರೇಮ್ ಎಷ್ಟು ಟೈಮ್ ಪೀರಿಯಡ್ ಒಳಗಡೆ ಆ ಚೇಂಜಸ್ ಮಾಡಬೇಕು, ದಟ್ ಈಸ್ ದ ಗೈಡ್ಲೈನ್ಸ್ ಗಿವೆನ್. ಸೊ ಈ ಒಂದು ಮೆಟೀರಿಯಲ್ ಚೇಂಜಿಗೋಸ್ಕರ ಎರಡು ಗ್ರೂಪ್ ಆಗಿ ಜನನ ಕ್ಲಾಸಿಫೈ ಮಾಡಿದೆ ಸೆಬಿ. ಓಕೆ, ದಟ್ ಈಸ್ ಟೈಪ್ 1 ಮತ್ತು ಟೈಪ್ 2 ಪೀಪಲ್. ಸೊ ನಾವು ಟೈಪ್ 1 ಅಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಫ್ರೆಶ್ ರಿಜಿಸ್ಟ್ರೇಷನ್. Okay, foreign portfolio investors to seek fresh registration. Okay, and type 2 nalli all other material changes. Clear? So fresh registration which affect any privilege or exemptions available. Okay, so that will be for type 1 ali fresh registrations. You can remember that. Type 2 nalli fresh registrations bittu normal already existing athwa gap agiroru, so all these people come under type 2. So there are only two types that SEBI has categorized. Idarna navu kelbodu, idarna exam alli 1 marker age expect ಮಾಡಬಹುದು. How many categories have been divided by SEBI for the foreign portfolio investors? Idarna navu exam alli expect ಮಾಡಬಹುದು. Remember, it is classified into two group. Type 1 ali type 1 and type 2. Type 1 is for fresh registration, who seek fresh registration ide, but they don't want to alter it, but still they want fresh registration. Already irutte, but they want fresh registration, they don't want that headache. But type 2 is for the ones all the other apart from the person who are seeking fresh registration. Clear? Now ivrige kottiro guidelines enu? ಸೊ ಈ ಗೈಡ್ಲೈನ್ಸು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ವಿಲ್ ಬಿ ಆಸ್ಕ್ಡ್ ಇನ್ ದಿ ಎಕ್ಸಾಮಿನೇಷನ್. ಈ ಥರ ಟೈಮ್ ಲೈನ್ಸ್ ಅಥವಾ ಏನಾದರೂ ಕೊಟ್ಟಿದ್ರೆ ಅದನ್ನು ನಮಗೆ ಎಕ್ಸಾಮಿನೇಷನಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಫಾರ್ ಟೈಪ್ 1 ಪೀಪಲ್, ಟೈಪ್ 1 ಮೆಟೀರಿಯಲ್ ಚೇಂಜ್ ಮಾಡಬೇಕು ಅಂದರೆ ಇವಾಗ ನಾನು ಚೇಂಜ್ ಮಾಡಬೇಕು ಅಂತಂದರೆ 7 days, ವಿದಿನ್ 7 days ಐ ಮಸ್ಟ್ ಇನ್ಫಾರ್ಮ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ನಾನು 30 days ಒಳಗೆ ಮಾಡಬೇಕು. ಸೊ ದಿಸ್ ವಿಲ್ ಬಿ ಇಂಪಾರ್ಟೆಂಟ್. ಈ ಥರ ಕೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಓಕೆ, ಆ್ಯಂಡ್ ಟೈಪ್ 2ಗೆ ಏನಾದರೂ ಚೇಂಜಸ್ ನೋಟಿಫೈ ಮಾಡಬೇಕು ಅಥವಾ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂದ್ರೂ ಐ ಕ್ಯಾನ್ ಓನ್ಲಿ 30 days ನನಗೆ ಟೈಮ್ ಫ್ರೇಮ್ ಇರುತ್ತೆ. ಓಕೆ, ಆ್ಯಂಡ್ ದೇರ್ ಆರ್ ಆಲ್ ಟುಗೆದರ್ ದೇ ಹ್ಯಾವ್ ಔಟ್ಲೈನ್ 14 ಇನ್ಸ್ಟಿಂಕ್ಟ್ಸ್. ಅಂದರೆ ಟೈಪ್ 1 ಕ್ಯಾಟಗರಿನಲ್ಲಿ ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡ್ಬೋದು, ಟೈಪ್ 2ನಲ್ಲಿ ಯಾವ್ದು ಚೇಂಜ್ ಮಾಡ್ಬೋದು ಅಂತ. ಟೈಪ್ 1ಗೆ 14 ಇನ್ಸ್ಟಿಂಕ್ಟ್ಸ್ ಕೊಟ್ಟಿದ್ದಾರೆ. ಓಕೆ, ಟೈಪ್ 1 ಕ್ಯಾಟಗರಿ. ಮಿಕ್ಕಿದೆಲ್ಲ ಬರೋದು ಟೈಪ್ 2. ನಮಗೆ 14 ಯಾವ್ದು ಅಂತ ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ದೇ ಕ್ಯಾನ್ ಆಸ್ಕ್ ಹೌ ಮೆನಿ ಇನ್ಸ್ಟಿಂಕ್ಟ್ಸ್ ವಿಲ್ ಬಿ ಕನ್ಸಿಡರ್ಡ್ ಇನ್ ಟೈಪ್ 1. ದಟ್ ವಿಲ್ ಬಿ ಆಸ್ಕ್ಡ್, ದಟ್ಸ್ ಆಲ್. ಓಕೆ, ಆ್ಯಂಡ್ ಯಾವ್ದು ಟೈಪ್ 1 ಅಲ್ಲಿ ಬರ್ದೇ ಇರೋದೆಲ್ಲ ಟೈಪ್ 2ಗೆ ಕ್ಲಾಸಿಫೈ ಮಾಡಿದ್ದಾರೆ. ದೇ ಹ್ಯಾವ್ ನಾಟ್ ಡಿಫೈನ್ ಮಾಡಿಲ್ಲ ಅದು ಯಾವ್ದು ಅಂತ. ಸೊ ಡೂ ನಾಟ್ ಬ್ರೇಕ್ ಯೋರ್ ಹೆಡ್ ಫಾರ್ ದಟ್. ಓಕೆ, ನೆಕ್ಸ್ಟ್ ಫಾರ್ ಡೆಸಿಗ್ನೇಟೆಡ್ ಡೆಪಾಸಿಟರಿ. ಇವಾಗ ವಾಟ್ ಈಸ್ ದೇರ್ ರೋಲ್ ಈಸ್ ಆಸ್ ಅನ್ ಇನ್ವೆಸ್ಟರ್. ನಾನೇನು ಮಾಡ್ತಾ ಇದ್ದೀನಿ, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದೀನಿ. ಸೊ ಡೆಪಾಸಿಟರೀಸ್ಗೆ ಸಬ್ಮಿಟ್ ಮಾಡಬೇಕಲ್ವಾ. ಸೊ ನಾವು ಏನು ಮಾಡಬೇಕು, ದೇ ಮಸ್ಟ್ ಎಕ್ಸಾಮಿನ್, ಫಸ್ಟ್ ಆಫ್ ಆಲ್ ಎಕ್ಸಾಮಿನ್ ಆ್ಯಂಡ್ ರೀಇವ್ಯಾಲ್ಯೂಯೇಟ್. Okay, for all those who seek fresh registration, and they also they need to ensure whoever wants to, andre they just have to undergo the documentation process ashte. This is not very important for us. Okay, suppose enadru delay agidre ನನ್ನ ಡಾಕ್ಯುಮೆಂಟ್ಸಲ್ಲಿ ಐ ಮಸ್ಟ್ ಇನ್ಫಾರ್ಮ್ ಟು ಡೆಪಾಸಿಟ್ these people, designated deposit participants, depositor, ಇವರಿಗೆ ನಾನು ಇನ್ಫಾರ್ಮ್ ಮಾಡಬೇಕು. ಬಟ್ their role is majorly for evaluating ಅಷ್ಟೇ. this will not be very important, but these things will be important. the timelines, ಎಷ್ಟೆಷ್ಟು ಟೈಮ್ಲೈನ್ಸ್ ಇದೆ, ಎಷ್ಟೆಷ್ಟಿದೆ, ಮತ್ತು ಎಷ್ಟು ಇನ್ಸ್ಟೆನ್ಸಸ್ ಕನ್ಸಿಡರ್ ಮಾಡ್ತಾರೆ ಅನ್ನೋದು ನಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ದಟ್ಸ್ ಆಲ್ ವಿಲ್ ಬಿ ಇಂಪಾರ್ಟೆಂಟ್ ಫಾರ್ ದಟ್. ಸೊ ದೀಸ್ ಆರ್ ದ ಮೇಜರ್ ಗೈಡ್ಲೈನ್ಸ್ ಗಿವನ್. ಸೊ ಗೈಡ್ಲೈನ್ಸಲ್ಲಿ ನಾವು ಎಲ್ಲ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಎಕ್ಸಾಮಲ್ಲಿ ಕೇಳ್ಬೋದು. ಈ ಥರ ಚಿಕ್ಕ ಪಾಯಿಂಟ್ಸ್ ಕೂಡ ಕೇಳ್ಬೋದು 1 ಮಾರ್ಕರ್ಗೆ. ಸೊ ಬ್ಲೈಂಡ್ಲಿ ವಿ ಕ್ಯಾನ್ ಗೆಟ್ 1 mark. ಒಂದು ಸ್ವಲ್ಪ ಕನ್ಫ್ಯೂಸ್ ಆದರೂ ಕೂಡ ವಿ ಕ್ಯಾನ್ ಲೂಸ್ ದಟ್ 1 mark. ಹಾಯ್ ಅರುಣ್, ವೆರಿ ಗುಡ್ ಈವ್ನಿಂಗ್. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಇಸ್ ದಿಸ್ ಕ್ಲಿಯರ್? ಇದು ಅರ್ಥ ಆಗಿದೆಯಾ? ಸೆಬಿ ರಿಲೇಟೆಡ್ ಆಸ್ಪೆಕ್ಟ್ಸ್ ಅರ್ಥ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ. ವೆನ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಸಮಥಿಂಗ್, ಯು ಗೈಸ್ ಮಸ್ಟ್ ಪೇ ಅಟೆನ್ಷನ್. ಇಫ್ ಪಾಸಿಬಲ್ ಯು ಜಸ್ಟ್ ರೈಟ್ ಇಟ್ ಇನ್ ಅ ಬುಕ್. ಆವಾಗ ನಿಮಗೆ ಓದುವಾಗ ಅಥವಾ ಕರೆಂಟ್ ಅಫೇರ್ಸ್ ರಿವೈಸ್ ಮಾಡುವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಲ್ಲರಿಗೂ ಅರ್ಥ ಆಗಿದೆಯಾ? ಅರ್ಥ ಆಗಿದ್ರೆ ನನಗೊಂದ್ಸತಿ ಕಮೆಂಟ್ ಮುಖಾಂತರ ತಿಳಿಸಿ, ಎಸ್ ಅಂತ ಹೇಳಿ ನನಗೆ. ಆರ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆಲ್ಸೋ ಯು ಕ್ಯಾನ್ ಆಸ್ಕ್ ಮೀ ಯೋರ್ ಡೌಟ್ಸ್ ಸೊ ದಟ್ ಐ ಕ್ಲಿಯರ್ ಇಟ್. ಎಸ್ ಗೈಸ್, can you tell me? Okay, moving on to the next one, that is elimination of TB. Now TB andre, what is TB? TB stands for what? Tuberculosis. Yes.
Okay, yes, Ganesh, TB. TB stands for tuberculosis. ನಿಮಗೆ ಗೊತ್ತಾ that India it accounts for about 27% of the tuberculosis and from the entire world. ಅಬೌಟ್ ಪೂರ್ತಿ ದೇಶ ವರ್ಲ್ಡಲ್ಲೇ ಕಂಪೇರ್ ಮಾಡಿದ್ರೆ ಇಂಡಿಯಾನಲ್ಲಿ ಮೇ ಬಿ ದಿಸ್ ವಾಸ್ ಅ ಡಾಟಾ ಫ್ರಮ್ 2014. ಓಕೆ, ಅಬೌಟ್ 27% ಅಷ್ಟು ಟ್ಯೂಬರ್ಕ್ಯುಲೋಸಿಸ್ ಬರೀ ಇಂಡಿಯಾನಲ್ಲೇ ಇದೆ. ಸೊ ದಿಸ್ ಇಸ್ ಅ ವೆರಿ ಹೈ. ಟ್ಯೂಬರ್ಕ್ಯುಲೋಸಿಸ್ ಹುಟ್ಟಿದ ತಕ್ಷಣ ಕೊಡ್ತಾರೆ. ಓಕೆ, ಒಂದು ಇಂಜೆಕ್ಷನ್ 2 hours ಒಳಗೆ ಕೊಡ್ತಾರೆ ಟ್ಯೂಬರ್ಕ್ಯುಲೋಸಿಸ್ ಇಂಜೆಕ್ಷನ್. ಸೊ ದಿಸ್ ಟ್ಯೂಬರ್ಕ್ಯುಲೋಸಿಸ್ ಇದು 27% ಇಸ್ ಅ ವೆರಿ ಹ್ಯೂಜ್ ನಂಬರ್. ಓಕೆ, ಸೊ ಇದು ಬಿಟ್ಟು ದೇ ಹ್ಯಾವ್ ಇದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ನಂಬರ್ ನಾಟ್ ಜಸ್ಟ್ ಇನ್ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್, ಈ ಒಂದು ನಂಬರ್ ಕಡಿಮೆ ಮಾಡೋದಕ್ಕೋಸ್ಕರ ಯುನೈಟೆಡ್ ನೇಷನ್ WHO ದೇ ಹ್ಯಾವ್ ಗಿವನ್ ಅ ಟಾರ್ಗೆಟ್ ದಟ್ ಎಲಿಮಿನೇಷನ್ ಆಫ್ ಟ್ಯೂಬರ್ಕ್ಯುಲೋಸಿಸ್ ಬೈ 2030. ಇಡೀ ಬರೀ ಒಂದು ದೇಶದಲ್ಲ, ಇಡೀ ಪ್ರಪಂಚದಲ್ಲಿ. ಓಕೆ, ಇದ ಒಂದು ಇನಿಷಿಯೇಟಿವ್ಗೆ ಅನುಗುಣವಾಗಿ what has done is India ಒಂದು ಪ್ರೋಗ್ರಾಮ್ ಇನಿಷಿಯೇಟ್ ಮಾಡಿದ್ದಾರೆ, ದಟ್ ಇಸ್ ಎಲಿಮಿನೇಷನ್ ಆಫ್ TB ಇನ್ ಇಂಡಿಯಾ ಬೈ 2025. Okay, and due to various problems such as immunization, ee ella programs mukantra they have also reduced the number of, yes, it is tuberculosis, number of TB ಇಂದ ಆಗಿರೋ ಡೆತ್ ನಂಬರ್ಸ್ ಕೂಡ ಅಬೌಟ್ 18% ಅಷ್ಟು ಕಡಿಮೆ ಮಾಡಿದ್ದಾರೆ, ಮತ್ತೆ TB ಕೇಸಸ್ ಕೂಡ ಅರೌಂಡ್ 14% ಅಷ್ಟು ಕಡಿಮೆ ಆಗಿದೆ. ಸೊ ದಟ್ ವಾಸ್ ಇನ್ಕ್ರೆಡಿಬಲ್ and that happened in the year 2019, something like that. Okay, so that was very incredible. Now something is associated with it. So ಇವಾಗ ಎರಡು ಆರ್ಗನೈಸೇಷನ್ಸ್, ಒಂದು ಮಿನಿಸ್ಟ್ರಿ ಆಫ್ ಮೈನ್ಸ್, ಓಕೆ, ಮಿನಿಸ್ಟ್ರಿ ಆಫ್ ಮೈನ್ಸ್ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಂದು ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ. ಯಾರ ಜೊತೆ? ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಸೊ ಈ ಒಂದು ಮಿನಿಸ್ಟ್ರಿಯ ಮಿನಿಸ್ಟರ್ ಚೇಂಜ್ ಆಗಿದ್ದಾರೆ. ಓಕೆ, ಆ್ಯಂಡ್ ಯು ಕ್ಯಾನ್ ಚೆಕ್. ಈ ಒಂದು ಮುಂಚೆ ಮನ್ಸುಖ್ ಮಂಡವ್ಯ ಇದ್ದವರು, ನಾವು ಇಟ್ ಇಸ್ ಚೇಂಜ್ಡ್. ಮನ್ಸುಖ್ ಮಂಡವ್ಯ ಇಸ್ ನೋ ಲಾಂಗರ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಯು ಕ್ಯಾನ್ ಚೆಕ್ ಇಟ್. ಸಿ ಎಕ್ಸಾಮ್ಸಲ್ಲಿ ಅಟ್ಲೀಸ್ಟ್ ಒಂದು ಅಥವಾ ಎರಡು ಮಿನಿಸ್ಟರಿ ಕೇಳ್ತಾರೆ ಇವಾಗ, ಯಾಕಂದರೆ ನಿನ್ನೆ ತಾನೇ ಹೊಸ ಮಿನಿಸ್ಟರಿ ಮಾಡಿದ್ದಾರೆ. ದಟ್ ವಿಲ್ ಬಿ ಆಸ್ಡ್ ಇನ್ ಯೋರ್ ಎಕ್ಸಾಮಿನೇಷನ್. ಓಕೆ, ಸೊ ದೇ ಹ್ಯಾವ್ ಸೈನ್ಡ್. ಏನಕ್ಕೆ ಅಂತಂದರೆ ಟು ಕೊಲಾಬ್ರೇಟ್ಲಿ ಆ್ಯಂಡ್ ಕನ್ವರ್ಜೆಂಟ್ಲಿ ಟೇಕ್ ಆ್ಯಕ್ಷನ್ ಟು ಎಲಿಮಿನೇಟ್ TB ಇನ್ ಇಂಡಿಯಾ. ಯಾವ ಇಯರ್? ಟಾರ್ಗೆಟ್ ಇಯರ್ ಇಸ್ 2025. ಓಕೆ, ಈ ಇಯರ್ ಒಳಗಡೆ ಇಂಡಿಯಾನಲ್ಲಿರುವಂಥ TBನ TB ಫ್ರೀ ಮಾಡಬೇಕು ಇಂಡಿಯಾ. ಸೊ ದಟ್ ಈಸ್ ವಾಟ್ ಇಸ್ ದರ್ ಅಜೆಂಡಾ. ಓಕೆ, ಆ್ಯಂಡ್ ಈ ಒಂದು ಪ್ರೋಗ್ರಾಮ್ ಹೆಂಗೆ ಮಾಡ್ಬೋದು ಅಂತಂದರೆ, ಸಿ ದೇ ವಿಲ್ ಟೇಕ್ ಕೇರ್ ಸಮ್ ಕೊಲಾಬ್ರೇಟಿವ್ ಆ್ಯಕ್ಷನ್ಸ್. ಓಕೆ, ಥ್ರೂ ವೆಬಿನಾರ್ಸ್. ಫಸ್ಟ್ಲಿ ಹೌ ಕ್ಯಾನ್ ಬಿ ಎಲಿಮಿನೇಟ್ TB? ಫಸ್ಟ್ಲಿ ಇಸ್ ಥ್ರೂ ವ್ಯಾಕ್ಸಿನೇಷನ್. ಎಷ್ಟೊಂದು ಜನ ವ್ಯಾಕ್ಸಿನ್ಸ್ಗೆ ಭಯ ಪಟ್ಕೊಳ್ತಾರೆ. ಸೊ ಆ ಒಂದು ಭಯ ಹೋಗೋದಕ್ಕೆ ದೇ ಹ್ಯಾವ್ ಟು ಸ್ಪ್ರೆಡ್ ಅವೇರ್ನೆಸ್. ಅವೇರ್ನೆಸ್ ಹೆಂಗೆ ಸ್ಪ್ರೆಡ್ ಮಾಡ್ಬೋದು? ಥ್ರೂ ವೆಬಿನಾರ್ಸ್. ಓಕೆ, ಅವೇರ್ನೆಸ್ ಬಿಲ್ಡಿಂಗ್ ಇನಿಷಿಯೇಟಿವ್ಸ್, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಡನ್. ಆ್ಯಂಡ್ ಇದನ್ನು ಯಾವ ಒಂದು ಟ್ಯಾಗ್ಲೈನ್ ಅಥವಾ ದಿಸ್ ಇಸ್ ಇನ್ ಕೊಲಾಬ್ರೇಷನ್ ಅಥವಾ ಇಟ್ ಇಸ್ ಇನ್ ಲೈನ್ ವಿತ್ ನ್ಯಾಷನಲ್ TB ಎಲಿಮಿನೇಷನ್ ಪ್ರೋಗ್ರಾಮ್. National TB Elimination Program, okay, by engaging all the central public sectors will be engaged here. Okay, and it will also help in capacity building. ಓಕೆ, ಸೊ ಇವಾಗ ಈ ಒಂದು ಪ್ರೋಗ್ರಾಮಿಗೋಸ್ಕರ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಇವಾಗ ಈ ಒಂದು ಪ್ರೋಗ್ರಾಮಿಗೋಸ್ಕರ ಎರಡು ಮಿನಿಸ್ಟ್ರೀಸ್ ಕಂಬೈನ್ ಮಾಡಿದೆ. ಸೊ ಈ ಎರಡು ಮಿನಿಸ್ಟ್ರೀಸ್ ಕೆಳಗಡೆ ಬರುವಂಥ ಡಿಪಾರ್ಟ್ಮೆಂಟ್ಸ್ ಎಲ್ಲವೂ ವಾಟ್ ಡು ದೇ ಮಸ್ಟ್ ಇಂಪ್ಲಿಮೆಂಟ್ ಸಮಥಿಂಗ್ ಇನ್ ದರ್ ಹೆಲ್ತ್ ಕೇರ್ ಸೆಕ್ಟರ್. ಗವರ್ನಮೆಂಟ್ ಅಂತ ಬಂದರೆ ಪ್ರತಿಯೊಂದು ಮಿನಿಸ್ಟರಿಗೂ ಅವ್ರದ್ದು ಇವಾಗ ರೈಲ್ವೇಸ್ಗೆ ಸಪ್ರೇಟ್ ರೈಲ್ವೆ ಹಾಸ್ಪಿಟಲ್ ಇರುತ್ತೆ. ಫಾರ್ ಸಮ್ ಸೆಂಟ್ರಲ್ ಗವರ್ನಮೆಂಟ್ ಎಂಪ್ಲಾಯೀಸ್ ದೇರ್ ವಿಲ್ ಬಿ CGHS ಕವರ್. ಸೊ ದೇ ವಿಲ್ ಹ್ಯಾವ್ ದೇರ್ ಓನ್ ಹಾಸ್ಪಿಟಲ್ಸ್. ಸೊ ಈ ಎಲ್ಲ ಹಾಸ್ಪಿಟಲ್ಸಲ್ಲೂ ಇದರ ಅನುಗುಣವಾಗಿ ದೇ ವಿಲ್ ಮೇಕ್ ಸಮ್ ಅರೇಂಜ್ಮೆಂಟ್ಸ್, ದೇ make some improvement. So this will definitely help in improvement of public health functionalities. So this is all plus point. So idu national TB elimination program, again it is by Indian government. ಯಾಕೆ ಅಂದರೆ as I told you ಈ 27% ಇಂಡಿಯಾನಲ್ಲಿ 27% ಅಷ್ಟು ಓವರ್ ಆಲ್ ವರ್ಲ್ಡ್ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದರೆ 27% ಅಷ್ಟು TB ಅದು ಇಂಡಿಯಾನಲ್ಲೇ ಕಂಡು ಬಂದಿತ್ತು. ಸೊ ಇನ್ ಆರ್ಡರ್ ಟು ಎಲಿಮಿನೇಟ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಹ್ಯಾವ್ ಬೀನ್ ಸೆಟ್ ಅಪ್. ಬೆಂಗಳೂರಲ್ಲಿ ಕೂಡ ಒಂದು ಟ್ಯೂಬರ್ಕ್ಯುಲೋಸಿಸ್ ಸೆಂಟರ್ ಇದೆ, ಟ್ಯೂಬರ್ಕ್ಯುಲೋಸಿಸ್ ಎಕ್ಸಾಮಿನಿಂಗ್ ಸೆಂಟರ್. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಗೈಸ್ ಆರ್ ಅವೇರ್ ಆಫ್ ಇಟ್. ಓಕೆ, ಸೊ ದ್ಯಾಟ್ ಇಸ್ ವಾಟ್. ಇದರಲ್ಲಿ ಕೇಳಬೇಕಾಗಿರೋ ಮಿನಿಸ್ಟ್ರೀಸ್ MOUs ಅಲ್ಲಿ ಡೈರೆಕ್ಟ್ ಕ್ವೆಶ್ಚನ್ಸ್ ಇರುತ್ತೆ. ಓಕೆ, 1 ಮಾರ್ಕರ್ ವಿಚ್ ಆರ್ ದ ಮಿನಿಸ್ಟ್ರೀಸ್ ದಟ್ ಹ್ಯಾವ್ ಕೊಲಾಬ್ರೇಟೆಡ್. ಯು ಶುಡ್ ನೋ ದಟ್ ಇಟ್ ಇಸ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಸೊ ನಾವು ಇವಾಗ ಎಕ್ಸಾಮಲ್ಲಿ ಈ ಸತಿ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಇರೋದು ವಿಚ್ ಮಿನಿಸ್ಟರಿ, ಹೂ ಇಸ್ ಅ ಮಿನಿಸ್ಟರ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಮಿನಿಸ್ಟರಿ, ಅದನ್ನು ಕೇಳೋ ಸಾಧ್ಯತೆ ಇರುತ್ತೆ. ಯಾಕಂದರೆ ನಿನ್ನೆ ಅಷ್ಟೇ ಮಿನಿಸ್ಟ್ರೀಸ್ ಓಪನ್ ಆಗಿದೆ. ಆ್ಯಂಡ್ ವಿಲ್ ಹ್ಯಾವ್ ಅ ಕಂಪ್ಲೀಟ್ ಡಿಸ್ಕಷನ್ ಅಬೌಟ್ ಇಟ್ ಟುಮಾರೋ. ಕ್ಲಿಯರ್? So moving on to the next one, that is important day. So important days again ಯಾವುದು ತುಂಬ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳ್ಬೋದು ಅಥವಾ ಈ ಮುಂಚೆ ಕೇಳಿರುವಂಥ ಡೇಟ್ಸ್ನ I will bring it up. 2024
ಥೀಮ್ ಟ್ಯೂಬರ್ಕ್ಯುಲೋಸಿಸ್ 2024 ಥೀಮ್. ಯಾವ ಥೀಮ್ ಬೇಕು ನಿಮಗೆ? Date and theme of what? Can you let me know, Ganesh? Date and theme of this program. TB ನೀವು ನನಗೆ ಕೇಳ್ತಾ ಇರೋದು ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಡೇನಾ? Are you asking me tuberculosis day? Okay, tuberculosis day ಆಗೋಗಿದೆ. That was in ಮಾರ್ಚಲ್ಲೇ ಆಗೋಗಿದೆ ಅದು tuberculosis day. So 2024, okay, see, since it is in March, I don't remember the date. ಮಾರ್ಚಲ್ಲಿ ಆಗಿರೋದು ನಿಮ್ಮ ಎಕ್ಸಾಮ್ಸಲ್ಲಿ ಕೇಳೋದು ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ದಟ್ ಈಸ್ ವರ್ಲ್ಡ್, ವಿತ್ ರೆಸ್ಪೆಕ್ಟ್ ಟು ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಅದು ಮಾರ್ಚಲ್ಲೇ ಆಗಿದೆ. ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಅದು ಮಾರ್ಚಲ್ಲೇ ಆಗೋಗಿದೆ. ಓಕೆ, ಸೊ ಎಕ್ಸಾಮಲ್ಲಿ ಕೇಳೋದು ಕಡಿಮೆ ಇರುತ್ತೆ, ಬಟ್ ಸ್ಟಿಲ್ ಐ ಡೋಂಟ್ ರಿಮೆಂಬರ್ ದ ಥೀಮ್. ಡೆಫಿನೆಟ್ಲಿ ಐ ವಿಲ್ ಸರ್ಚ್ ದಿಸ್ ಆ್ಯಂಡ್ ಲೆಟ್ ಯು ನೋ ಟುಮಾರೋ. ಓಕೆ, ಬಟ್ ಮಾರ್ಚ್ 24 or 25 ಈ ಡೇಟ್ಸಲ್ಲೇ ಟ್ಯೂಬರ್ಕ್ಯುಲೋಸಿಸ್ ಡೇ, ಬಿಕಾಸ್ 22nd ಇಸ್ ವಾಟರ್ ಡೇ. ಈ ಒಂದು ಸೀರೀಸಲ್ಲೇ ಬರುತ್ತೆ ಅದು. ಸೊ ಓಕೆ, 25th or 24th ಇಸ್ ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ. ಓಕೆ, ದಟ್ ವುಡಂಟ್ ಬಿ, ಎಸ್, March 24th. Yes, Madhu, thank you. March 24th. Okay, but see, since it is in March, it's not necessary for you to remember. ಅದ ಅವಶ್ಯಕತೆ ಇಲ್ಲ, ಕೇಳಲ್ಲ ನಿಮಗೆ ಎಕ್ಸಾಮಲ್ಲಿ. ಯಾವ ಡೇಟ್ಸ್ ಅಟ್ಲೀಸ್ಟ್ 3 months ಮುಂಚೆ ಇರೋವಂಥದ್ದು ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಳ್ಳಿ ಸಾಕು. ದಟ್ ವಿಲ್ ಬಿ ಇಂಪಾರ್ಟೆಂಟ್. ಸೊ ಮಾರ್ಚ್ ವಿಲ್ ನಾಟ್ ಬಿ ವೆರಿ ವೆರಿ ಇಂಪಾರ್ಟೆಂಟ್. ಐ ಮೀನ್ ಮಾರ್ಚ್ ಕೇಳ್ಬೋದು, ತುಂಬ ಇಂಪಾರ್ಟೆಂಟ್ ನ್ಯಾಷನಲ್ ಅಫೇರ್ಸ್ ಕೇಳ್ಬೋದು. ಯು ಕ್ಯಾನ್ ಸ್ಕಿಪ್ ದಿ ಇಂಪಾರ್ಟೆಂಟ್ ಡೇಟ್ಸ್. ದಿಸ್ ವಾಸ್ ಇನ್ ಮಾರ್ಚ್ ಓನ್ಲಿ. ಓಕೆ, March 24. Okay, yes. So moving on to the next one, June 7th. So June 5th ನೋಡಿದ್ವಿ ನೆನ್ನೆ, 2 ಐಟಮ್ಸ್ ನೋಡಿದ್ವಿ June 5th ಅಲ್ಲಿ. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, and what was the other one? Can you tell me? What was the other one that we saw? Okay, theme is same for 2024 and 23. Yes, okay. Coming back to this. So one more important day, it is about food safety day. So food safety antandre enu? What is the meaning of this food safety? Nanage enik beku food safety? We know that all over the world food is not safe. Eston jana contaminated food tintare, right? So that food is not, in order to raise awareness of food safety, food quality, ee ondu day na navu nodidvi. It is this year is observed to be the 6th ವರ್ಲ್ಡ್ ಫುಡ್ ಸೇಫ್ಟಿ ಡೇ. ಓಕೆ, ಇದು ಸ್ಟಾರ್ಟ್ ಆಗಿದ್ದು 2019 ಇಂದ ಸ್ಟಾರ್ಟ್ ಆಗಿದ್ದು, ಆ್ಯಂಡ್ ದಿಸ್ ಮಾರ್ಕ್ಸ್ ದಿ 6th anniversary ಆಫ್ ವರ್ಲ್ಡ್ ಸೇಫ್ಟಿ ಡೇ. ಓಕೆ, ಸೊ ವಾಟ್ ಇಟ್ ಈಸ್ ಟು ದ ಸಿಗ್ನಿಫಿಕೆನ್ಸ್ ಆಫ್ ಅಡ್ರೆಸ್ಸಿಂಗ್ ಫುಡ್ ಸೇಫ್ಟಿ ಇನ್ಸಿಡೆಂಟ್ಸ್. ಸೊ ಈ ಒಂದು ಕಾರಣಕ್ಕೋಸ್ಕರ ವರ್ಲ್ಡ್ ಫುಡ್ ಸೇಫ್ಟಿ ಡೇನ ನಾನು ಸೆಲೆಬ್ರೇಟ್ ಮಾಡ್ತೀವಿ ಆನ್ 7th June. ಓಕೆ, ಆ್ಯಂಡ್ ಯಾರ್ಯಾರು, ಸಿ, ಫಾರ್ ದಿಸ್ ಡೇ ದೇರ್ ಆರ್ 2 organizations that is involved and they do collaborate ಆಗಿ ಮಾಡ್ತಾರೆ. ದಟ್ ಇಸ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, FAO. It belongs to UN, ಯುನೈಟೆಡ್ ನೇಷನ್ಸ್ನ ಇದು ಒಂದು ಆರ್ಗನೈಸೇಷನ್ ವಿಚ್ ಇಸ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ಆ್ಯಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಈ 2 ಆರ್ಗನೈಸೇಷನ್ ಕೊಲಾಬ್ರೇಟ್ ಆಗಿ ಈ ಒಂದು ಡೇನ ಅಬ್ಸರ್ವ್ ಮಾಡ್ತಾರೆ ಅಥವಾ ಇದರಲ್ಲಿರೋ ಅವೇರ್ನೆಸ್ನ ಸ್ಪ್ರೆಡ್ ಮಾಡ್ತಾರೆ. ಓಕೆ, okay, yes Madhu, it is 7th June. Yeah, however, ಹೌದು, ಇದು ಕೂಡ ಒಂದು ಫುಡ್ ಸೇಫ್ಟಿ ಪ್ರಿಪರೇಷನ್ ಅಂಡ್ ಹೌ ದ ಫುಡ್ ಇಸ್ ಪ್ರಿಪೇರ್ಡ್. ಫಾರ್ ಎಕ್ಸಾಂಪಲ್, ಕೆಲವು ಫೇಕ್ ನ್ಯೂಸ್ ಇರ್ಬೋದು, ನಾವು ನೋಡಿರ್ಬೋದು, ಡು ನಾಟ್ ಡ್ರಿಂಕ್ ಕೋಕೋ-ಕೋಲಾ ಫಾರ್ ಒನ್ ಹೋಲ್ ವೀಕ್ ಆರ್ ಸಮಥಿಂಗ್ ಲೈಕ್ ದಟ್. ಯಾಕಂದರೆ ಯಾರೋ ಒಬ್ಬ ವ್ಯಕ್ತಿಯ ಬ್ಲಡ್ಡು ಹೂ ಹ್ಯಾಸ್ ಬೀನ್ ಟೆಸ್ಟೆಡ್ HIV ಪಾಸಿಟಿವ್ ಇಸ್ ಫಾಲನ್ ಇನ್ ಟು ಇಟ್. ಸಿ, ದೀಸ್ ಆರ್ ಆಲ್ಸೋ ದ, ದಿಸ್ ಮೈಟ್ ಬಿ ಫೇಕ್ ಆರ್ ದಿಸ್ ಮೈಟ್ ಬಿ ಟ್ರೂ, ದಟ್ ವಿ ಡೋಂಟ್ ನೋ. ಬಟ್ ಈ ಥರ ಪ್ರಿಪರೇಷನ್ ಇಸ್ ಆಲ್ಸೋ, ಸಪೋಸ್ ದ ಪ್ರಿಪರೇಷನ್ ಇಟ್ ಸೆಲ್ಫ್ ಇಸ್ ಕಂಟಾಮಿನೇಟೆಡ್, ಅಥವಾ ಇವಾಗ ದ ಒನ್ಸ್ ಹೂ ಆರ್ ವೆರಿ ಪುವರ್, ವಾಟ್ ಡು ದೇ ಯೂಶಲಿ strive on the food that we throw on the roadside. So that is also something very bad, right? So ee ella kade idu ellanu focus ಮಾಡುತ್ತೆ. That is world food safety, world food safety day. Okay,
Yes, June 8 is Ocean and Brain Tumor Day. Okay. So we can expect Ocean Day to be asked in the examination. Yakandre pollution, plastic pollution ಅನ್ನೋದು ಇವಾಗ ಜಾಸ್ತಿ ಆಗ್ತಿದೆ. So we can expect June 8 to be asked in the examination. Okay, so ಈ ಎರಡು organizations collaborate ಮಾಡಿದೆ in order to observe this day. Okay, so what is the theme for that? Theme is food safety. Prepare for the unexpected. Okay, so that is the, excuse me, so that is the theme for this year. And slogan you can expect or not, but slogan mention ಮಾಡಿದ್ರೆ just go through it, at least be aware, figure out options eliminate ಮಾಡಿ figure out ಮಾಡೋಷ್ಟಾದ್ರೂ ಒಂದೆರಡು ಸತಿ ನೋಡ್ಕೊಳ್ಳಿ. Okay, this is the slogan, food safety and everyone's business. So food ಈ ತರ important days ಅಲ್ಲಿ, as I am repeating again that ಈ ತರ important days ಕೊಟ್ಟಿದ್ದಾಗ ಒಂದು ನಾವು ಯಾವ ತರ questions expect ಮಾಡ್ಬೋದು ಅಂದ್ರೆ the dates can be asked. Okay, you can expect the dates. First point is that ಮತ್ತೆ ಈ ಡೇಟ್ ಅಲ್ಲಿ ಡೇ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿ, ಕೆಲವೊಮ್ಮೆ ಥೀಮ್ ಕೊಟ್ಟಿರ್ತಾರೆ, ಅಥವಾ ಸ್ಲೋಗನ್ ಕೊಟ್ಟಿರ್ತಾರೆ, ಆರ್ಗನೈಸೇಷನ್ಸ್ ಕಂಡಕ್ಟ್ ಮಾಡೋದು ಕೊಟ್ಟಿರ್ತಾರೆ, ಮತ್ತೆ ಡೇಟ್ ಕೊಟ್ಟಿರ್ತಾರೆ. ದೇ ವಿಲ್ ಆಸ್ಕ್ ಅಸ್ ವಾಟ್ ಡೇ, ಯಾವ ಇಂಪಾರ್ಟೆಂಟ್ ಡೇ, ದಟ್ ಕ್ಯಾನ್ ಆಲ್ಸೋ ನೇಮ್ ಆಫ್ ದಿ ಇಂಪಾರ್ಟೆಂಟ್ ಡೇ, that will also be asked. And they can, aim will not be asked, this is for your understanding, aim won't be asked. ತುಂಬ ಇಂಪಾರ್ಟೆಂಟ್ ಇದ್ರೆ ಅಷ್ಟೇ ಏಮ್ ಕೇಳ್ತಾರೆ, ಅದರ್ವೈಸ್ ಇಟ್ ವಾಂಟ್ ಬಿ ಆಸ್ಡ್. ದೇ ವಿಲ್ ಆಸ್ಕ್ ವಾಟ್ ಆರ್ ದಿ ಆರ್ಗನೈಸೇಷನ್ಸ್, ಯಾವ ಆರ್ಗನೈಸೇಷನ್ಸ್ ಇದನ್ನ ಒಂದು ಕಂಡಕ್ಟ್ ಮಾಡುತ್ತೆ, ದ್ಯಾಟ್ ಕ್ಯಾನ್ ಬಿ ಆಸ್ಡ್. ಆ್ಯಂಡ್ ಥೀಮ್ಸ್ ಕ್ಯಾನ್ ಬಿ ಡೆಫಿನೆಟ್ಲಿ ಆಸ್ಡ್, ಥೀಮ್ ಅಥವಾ ಸ್ಲೋಗನ್ ಕೇಳಿದ್ರು ಕೇಳ್ಬೋದು. ಯು ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ದಿ ಎಡಿಷನ್, ವಿಚ್ ಎಡಿಷನ್ ಇಸ್ ದಿಸ್, ಅಥವಾ ಯಾವ ಇಯರಲ್ಲಿ ಇದು ಫಸ್ಟ್ ಟೈಮ್ ಲಾಂಚ್ ಆಗಿದ್ದು ಅದನ್ನ ಕೂಡ ಕೇಳ್ಬೋದು. Okay, so these are the things that you can ask. And suppose ಈ ತರ ಒಂದು ಡೇಸ್ ಅಲ್ಲಿ ಇಂಡಿಯಾ ಏನಾದರೂ ಇನ್ವಾಲ್ವ್ ಆಗಿದ್ದು, ಈ ಒಂದು ಡೇಸ್ ಅಲ್ಲಿ ಇಂಡಿಯಾ ಏನಾದರೂ ಮೆಮೊರೇಬಲ್ ಆಗಿ ಮಾಡಿದ್ರೆ ಖಂಡಿತ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಅಂಡ್ ಸಿ ಡು ನಾಟ್ ಬ್ರೇಕ್ ಯೋರ್ ಹೆಡ್ ಟು ಸ್ಟಡಿ ಎವ್ರಿಥಿಂಗ್. ಇವಾಗ ಒಂದು ತುಂಬಾ ಹಳೇದು ಕರೆಂಟ್ ಅಫೇರ್ಸ್ ಅಥವಾ ಇಂಪಾರ್ಟೆಂಟ್ ಡೇಟ್ಸು ಅಷ್ಟು ತಲೆ ಕೆಡ್ಸ್ಕೊಳ್ಬೇಡಿ. ಇಂಪಾರ್ಟೆಂಟ್ ಡೇಟ್ಸ್ ಅಥವಾ ಅಟ್ಲೀಸ್ಟ್ 3 monthsದು ನೋಡ್ಕೊಳ್ಳಿ, ದಟ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್. ಓಕೆ, ತುಂಬ ಹಳೇದಾದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ನ್ಯಾಷನಲ್ ನ್ಯೂಸ್ ಫ್ರಮ್ ದಟ್, ಬಟ್ ಇಂಪಾರ್ಟೆಂಟ್ ಡೇಟ್ಸ್ ಅಷ್ಟಾಗಿ ಕೇಳಲ್ಲ. Okay, next moving on to the next one. Okay, this was pretty important. So World Health Assembly, ಎಷ್ಟನೇ World Health Assembly? 77th World Health Assembly. We know that WHO, World Health Organization, ಅದು ನಮಗೆ ಗೊತ್ತು. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವುದಾದ್ರೂ ಆನ್ಯುವಲ್ ಮೀಟ್ ಕರೆದಾಗ in order to discuss whatever is ongoing scenario ಅಥವಾ ಇನ್ ಮುಂದೆ ಮಾಡಬೇಕಾಗಿರುವಂಥ ಮುಂದೆ ಏನಾದರೂ ಮಾಡಬೇಕು. ಫಾರ್ ಎಕ್ಸಾಂಪಲ್, as I told you, tuberculosis elimination by 2030, that is the target set by WHO. ಈ ಥರ ಏನಾದರೂ ಮಾಡಬೇಕು ಫಾರ್ ದ ಬೆನಿಫಿಟ್ ಆಫ್ ದ ಯೂನಿವರ್ಸ್ ಅಂತಾಗ ದೇ ಕಾಲ್ ಫಾರ್ ಅ ಮೀಟ್, ಆನ್ಯುವಲ್ ಮೀಟ್. ಆ ಆನ್ಯುವಲ್ ಮೀಟ್ ಇಸ್ ಓನ್ಲಿ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ. ಆ ಆನ್ಯುವಲ್ ಮೀಟ್ನ ನಾವೇನಂತ ಕರಿತೀವಿ? ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅಂತ ಕರಿತೀವಿ. ಓಕೆ, ಆ್ಯಂಡ್ ದಿಸ್ ಇಯರ್ ಇಟ್ ಇಸ್ ದ 77th ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ. ಓಕೆ, ಸೊ ಇಂಡಿಯಾ ವಾಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಆ್ಯಂಡ್ ಇದರಲ್ಲಿ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಹೌ ಮೆನಿ ಕಂಟ್ರೀಸ್ ಹ್ಯಾಡ್ ಪಾರ್ಟಿಸಿಪೇಟೆಡ್ ಇನ್ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ? ಅಬೌಟ್ 197 countries had taken part. And what is the theme? All for health, health for all. This is the theme. Theme ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಅಪೂರ್ವ ಚಂದ್ರ, ದಿಸ್ ಪರ್ಸನ್ ಹ್ಯಾಡ್ taken part in this World Health Assembly. Usually they don't ask the name of the person. He's a secretary of Ministry of Health and Family Welfare. ಇದನ್ನ ಕೇಳೋದಿಲ್ಲ ಎಕ್ಸಾಮ್ ಅಲ್ಲಿ, ನೇಮ್ಸ್ ತುಂಬಾ ಕಡಿಮೆ ಕೇಳೋದು. ಬಟ್ ವಿ ಕ್ಯಾನ್ ಸಿ ದ ಔಟ್ಕಮ್ ಆಫ್ ಇಟ್. ಇಂಡಿಯಾ, ಓಕೆ, ವಾಟ್ ವಾಸ್ ದಿ ಔಟ್ಕಮ್ ಆಫ್ ಸಮ್ ಪರ್ಟಿಕ್ಯುಲರ್ ಅಸೆಂಬ್ಲಿ ದಟ್ ಹ್ಯಾಡ್ ಟೇಕನ್ ಪ್ಲೇಸ್. ಆ ಒಂದು ಔಟ್ಕಮ್ನ ನಾವು ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಎಸ್, ದಿಸ್ ವಾಸ್ ಆರ್ಗನೈಸ್ಡ್ ಇನ್ ಜೆನೇವಾ, ಸ್ವಿಟ್ಜರ್ಲ್ಯಾಂಡ್. Yes, Madhu, that's absolutely correct. ಈ ಒಂದು it usually will take place in the headquarters itself, but sometimes if at all place change ಆಗಿದ್ರೆ then you can expect in the examination. Okay, so now ಇಂಡಿಯಾ ಒಂದು ಸೈಡ್ ಇವೆಂಟ್ ಹೋಸ್ಟ್ ಮಾಡಿದ್ರು, ಬರೀ ಇಂಡಿಯಾ ಅಲ್ಲ, ಇನ್ ಕೊಲಾಬ್ರೇಷನ್ ವಿತ್ ಅದರ್ ಆರ್ಗನೈಸೇಷನ್ ಆ್ಯಂಡ್ ಕಂಟ್ರಿ. ಆ ಈವೆಂಟು ಇಟ್ ವಾಸ್ ಬೇಸ್ಡ್ ಆನ್ ವುಮೆನ್, ಚಿಲ್ಡ್ರನ್ ಆ್ಯಂಡ್ ಅಡಾಲಸೆಂಟ್ ಹೆಲ್ತ್. ಓಕೆ, ಯಾರ್ಯಾರ ಜೊತೆ ವಿ ಡು ನಾಟ್ ರಿಕ್ವೈರ್ ಪಾರ್ಟ್ನರ್ಶಿಪ್ ಹೆಸರು ಕೇಳೋದಿಲ್ಲ, ದ್ಯಾಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್ ಇನ್ ದಿ ಎಕ್ಸಾಮಿನೇಷನ್. ಓಕೆ, ದೇ ಕ್ಯಾನ್ ಯುನಿಸೆಫ್ was part of it. Okay, United Nations Population Fund was part of it, and maternal, newborn and child care, these organizations were part of the side event conducted ಅಥವಾ hosted by India. host ಮಾಡಿದ್ದು ಇಂಡಿಯಾನೇ. ಓಕೆ, ಸೊ ವಾಟ್ ಆ್ಯಂಡ್ ಆಲ್ ಇಟ್ ಸ್ಪೋಕ್ ಅಬೌಟ್, ಅದನ್ನು ನಾವು ಎಕ್ಸಾಮಲ್ಲಿ ಅದನ್ನು ನಾವು ಸ್ವಲ್ಪ ನೋಡ್ಕೊಳ್ಳೋಣ. ಸೊ ಇಟ್ ಮೆನ್ಷನ್ಡ್ ಅಬೌಟ್, ಓಕೆ, ಟುಡೇಸ್ ಅಸೈನ್ಮೆಂಟ್ that I am giving you, it is about reproductive and child health. Okay, reproductive and child health 1, reproductive and child health 2.
What is this? What is this all about? You guys have to tell me. And it also mentioned about Rashtriya Kishore Swasthya Karyakram. This is the program that is implemented by India. So idanna nam exam alli kelbodu, athwa at least for your knowledge you should know what is this. This is your homework for the day. Okay, we'll discuss about this tomorrow. This is the homework for your day. And it also mentioned about telemanas. We saw this. Telemanas ಬಗ್ಗೆ ಕೂಡ ನಾವು ಒಂದು ಸೆಷನ್ ಮಾಡಿದೀವಿ. What was it? Can you guys tell me? You can check this. Telemanas, it was by Nimans. Nimans allene idu implement ಮಾಡಿದ್ದು 2019 or 2020, but it was very helpful for during the COVID time. ಆವಾಗ ತುಂಬ ಹೆಲ್ಪ್ಫುಲ್ ಆಗಿತ್ತು Telemanas or 2022. I'm not sure about it. I think it was 2022. Okay, and it is observed across 9 states and 5 union territories. Telemanas, it is for mental health. Because see, during the COVID time we saw high suicide rates. So avaga enagittu during the due to this high suicide rate, that could, some suicides could be prevented. Yaradru call alli maatadi counsel madidre, that could have been prevented, but that was not possible because of COVID. Navu interact kuda ಮಾಡ್ತಿರ್ಲಿಲ್ಲ ಬೇರೆಯವ್ರ ಜೊತೆ. For that, through telecall, okay, telephone, you can talk to a counselor. So ee ಒಂದು Telemanas ಏನide ನಮಗೆ ಎರಡು ಟೈರ್ಸ್ ಅಲ್ಲಿ ಸಿಗುತ್ತೆ. Tier 1 where you can have a call telephone, okay, telephone ಇಂದ consultation ಮಾಡಬಹುದು, where they will counsel you through telecall. In a phase 2 where you can go physically, you can go and consult a doctor. Okay, so Telemanas also they are planning to implement. They're also planning to implement at ಎಲ್ಲ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ಅಲ್ಲಿ ಅಟ್ ಲೀಸ್ಟ್ ಒಂದಾದರೂ ಇರಲೇಬೇಕು ಅಂತ ಮಾಡ್ತಿದ್ದಾರೆ. ಸೊ ನಾವು ದೇ ಹ್ಯಾವ್ ಇನ್ಕ್ರೀಸ್. ಡೆಫಿನೆಟ್ಲಿ ದೆರ್ ಆರ್ ಮೋರ್. ಓಕೆ, ದೆರ್ ಆರ್ ಮೆನಿ ಮೋರ್ ದೀಸ್ ಡೇಸ್. ಓಕೆ, ಸೊ ದಿಸ್ ವಿಲ್ ಬಿಕಮ್ ಇಂಪಾರ್ಟೆಂಟ್. ಯಾಕಂದರೆ ಇವಾಗಲೇ ವೆರಿ ರೀಸೆಂಟ್ಲಿ ಆಲ್ಸೋ ವಿ ಸಾ ಸಮಥಿಂಗ್ ವಿತ್ ರೆಫರೆನ್ಸ್ ಟು ದಿಸ್. ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಔಟ್ ದ ಪ್ರೀವಿಯಸ್ ವಿಡಿಯೋ. ಓಕೆ, ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಮೆನ್ಷನ್ಡ್ ಅಬೌಟ್ ಕೋವಿನ್ ಪ್ಲಾಟ್ಫಾರ್ಮ್ ನಾವೆಲ್ಲಿ ಯೂಸ್ ಮಾಡಿದ್ದೀವಿ. ಕೋವಿಡಿಂದ ನಾವೆಲ್ಲ ಡೌನ್ಲೋಡ್ ಮಾಡಿದ್ದೀವಿ ಅಲ್ಲ. Yes, the Telemanas helpline number. So Cowin, where is it? Cowin na navelli nodidivi. Where have you guys seen Cowin? Can you tell me? COVID injection, Covishield, Covaxin injection ತಗೊಂಡಾಗ ಫಾರ್ಮ್ ಡೌನ್ಲೋಡ್ ಮಾಡಿದ್ವಾ? Right, we have also set the date and time appointment to take that Cowin vaccine. So that was through Cowin app. So ivaga Cowin na ಏನು ಮಾಡ್ತಾ ಇದ್ದಾರೆ, ಯುವಿನ್ ಆಗಿ ಚೇಂಜ್ ಮಾಡ್ತಾ ಇದ್ದಾರೆ. ವಾಟ್ ಇಸ್ ದಿಸ್ ಯುವಿನ್? ಸಿ, ಇವನ್ ಬಿಫೋರ್ ಕೋವಿನ್ ಮುಂಚೆ ನನಗೆ ಬರೀ ಕೋವಿಡ್ ಮಾತ್ರ ಸಿಗ್ತಾ ಇತ್ತು. ಬಟ್ ಯುವಿನ್ ಅಂತಂದರೆ ಇವಾಗ ಐ ಕ್ಯಾನ್ ಗೆಟ್ ಆಕ್ಸೆಸ್ ಟು ಆಲ್ ಆಫ್ ಮೈ ಇಮ್ಯುನೈಸೇಷನ್ ಪ್ರೋಗ್ರಾಮ್. ಸೊ ಇಟ್ ಈಸ್ ಇನ್ ಲೈನ್ ವಿತ್ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ದಿಸ್ ಇಸ್ ಲೈಕ್ ವರ್ಲ್ಡಲ್ಲೇ ದೊಡ್ಡ ಇಮ್ಯುನೈಸೇಷನ್ ಪ್ರೋಗ್ರಾಮ್. ಅದು ಇಂಡಿಯಾನಲ್ಲಿ ಶುರು ಮಾಡಿದ್ದು. ಏನಂತಂದರೆ ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ಪೋಲಿಯೋ ಹಾಕ್ತಾರಾ? Also for very poor people, what government does is pregnant ladies ge matte newborn babies ge they put vaccines, all the necessary vaccines for free of cost. So it is part of national immunization program where it is for a vaccine for everyone, so that ಒಬ್ಬರಿಗೆ ಡಿಸೀಸ್ ಬಂದರೂ ಇನ್ನೊಬ್ರಿಗೆ ಅದು ಹರಡುತ್ತೆ. ಕರೆಕ್ಟ್? ಸೊ ದಟ್ ಇಸ್ ವೈ ದಿಸ್ ಇಸ್ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ವೇರ್ ಎವ್ರಿ ಒನ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ದಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್. ಎಲ್ಲ ಥರದ ಇಂಪಾರ್ಟೆಂಟ್ ವ್ಯಾಕ್ಸಿನ್ಸ್ನ ಇಲ್ಲಿ ನಮಗೆ ಸಿಗುತ್ತೆ. ಓಕೆ, ಆ್ಯಂಡ್ ಆಲ್ ದೀಸ್ ಥಿಂಗ್ಸ್, ಈ ಒಂದು ವ್ಯಾಕ್ಸಿನೇಷನ್ ಲಿಸ್ಟ್ ಇವಾಗ ನನಗೆ ಯುವಿನಲ್ಲಿ ಸಿಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಕೋವಿನ್ ಹ್ಯಾಸ್ ಬಿನ್ ರೀನೇಮ್ ಟು ಯುವಿನ್. ಸೊ ಅದರಲ್ಲಿ ಕೆಲವು ಚೇಂಜಸ್ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ ಡೆಫಿನೆಟ್ಲಿ, ಬಿಕಾಸ್ ಐ ನೀಡ್ ಟು ಹ್ಯಾವ್ ಅ ಟ್ರ್ಯಾಕ್ ಆಫ್ my immunization. Okay, yes, Cowin vaccine, yes Ganesh, it's absolutely correct. Okay, so they have also mentioned all these things in you know ಈ ಒಂದು ಸೈಡ್ ಲೈನ್ಸ್ ಅಲ್ಲಿ ಇಂಡಿಯಾ ಏನೇನು ಮಾಡಿದೆ ಅಂತ ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ. ವಾಟ್ ಇಸ್ ದ ಅಡ್ವಾಂಟೇಜ್? ಇವಾಗ ನಮ್ಮ ದೇಶದಲ್ಲಿ ಮಾಡಿರೋದು ನಾನು ಏನಕ್ಕೆ ಬೇರೆ ಕಡೆ ಹೇಳ್ಕೊಳ್ಬೇಕು? ಕ್ಯಾನ್ ಯು ಗೈಸ್ ಟೆಲ್ ಮೀ? ಹೇಳ್ಬೋದಾ ಯಾರಾದರೂ? ಸಿ, ಬೆಸ್ಟ್ ಎಕ್ಸಾಂಪಲ್ ಇಸ್ UPI ಒಂದು ಕಾಲದಲ್ಲಿ everyone made fun of India. Now every country, so many countries are implementing UPI. ಸೊ ಅದೇ ಥರ ಮೇ ಬಿ ದೀಸ್ ಥಿಂಗ್ಸ್ ಇದೆಲ್ಲ ನಮ್ಮ ದೇಶದಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ಅಂತ ತೋರಿಸಿದ್ರೆ ಮೇ ಬಿ ಅದರ್ ಕಂಟ್ರೀಸ್ ಕ್ಯಾನ್ ಆಲ್ಸೋ ಇಂಪ್ಲಿಮೆಂಟ್ ದಟ್. ಸೊ ದೇ ಕ್ಯಾನ್ ಹ್ಯಾವ್ ಅ ಕೊಲಾಬ್ರೇಷನ್, ವೇರ್ ವಿ ಕ್ಯಾನ್ ಜನರೇಟ್ ಸಮ್ ಇನ್ಕಮ್, ಸಮ್ ಎಕಾನಮಿ. ಸೊ ದೋಸ್ ಕ್ಯಾನ್ ಬಿ ದ ಪಾಸಿಬಿಲಿಟೀಸ್. Okay, and also one more thing about this particular assembly that we saw is about ನಿಮಾನ್ಸ್ಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ದಟ್ ಇಸ್ ನೆಲ್ಸನ್ ಮಂಡೇಲಾ ಅವಾರ್ಡ್ ಫಾರ್ ಹೆಲ್ತ್ ಪ್ರಮೋಷನ್ ಫಾರ್ 2024. ಸೊ ಈ ಒಂದು ಅವಾರ್ಡ್ WHO ಅವ್ರು ಕೊಡ್ತಾರೆ. ಏನಕ್ಕೆ? ಇಟ್ ಕ್ಯಾನ್ ಬಿ ಫಾರ್ ಪರ್ಸನ್, ಗವರ್ಮೆಂಟ್, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಆರ್ ಎನಿಥಿಂಗ್. ಓಕೆ, ಎಲ್ಲದಕ್ಕೂ ಕೊಡ್ತಾರೆ ಇದು, ಹೂ ಆರ್ ಇನ್ವಾಲ್ವ್ಡ್ ಇನ್ ಪ್ರಮೋಷನ್ ಆಫ್ ಹೆಲ್ತ್.
ಓಕೆ ಆ್ಯಂಡ್ ದೇ ಹ್ಯಾವ್ ಡನ್ ಎಕ್ಸೆಪ್ಷನಲ್ ಪ್ರಮೋಷನ್ ಆಫ್ ಹೆಲ್ತ್. ಸೊ ಅಂಥದಕ್ಕೆ ಈ ವರ್ಷ ನಿಮಾನ್ಸ್ಗೆ ಸಿಕ್ಕಿದೆ. ಆ್ಯಂಡ್ ಫಾರ್ ಅ ಪರ್ಸನ್, ಓಕೆ, ಹೀ ಈಸ್ ಫ್ರಮ್ ಬೋಟ್ಸ್ವಾನಾನಲ್ಲಿರುವಂಥ ಈ ಒಂದು ಪ್ರೊಫೆಸರ್ ಬಾಂಟಲ್, ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್ ದಿಸ್, ಮೊಂಗ್ವೆ. ಓಕೆ, ಹಿ ಹ್ಯಾವ್ ಬೀನ್ ಈ ಒಂದು ಪ್ರೊಫೆಸರ್, ಹೀ ಈಸ್ ಅ ಪ್ರೊಫೆಸರ್, ಅವ್ರಿಗೆ ಕೂಡ ನೆಲ್ಸನ್ ಮಂಡೇಲಾ ಅವಾರ್ಡ್ ಫಾರ್ ಪ್ರಮೋಷನ್, ಹೆಲ್ತ್ ಪ್ರಮೋಷನ್ 2024 ಸಿಕ್ಕಿದೆ. ಓಕೆ, ಆ್ಯಂಡ್ ದಿಸ್ ಅವಾರ್ಡ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 2019. ಇಟ್ಸ್ ಅ ವೆರಿ ರೀಸೆಂಟ್ ಎಸ್ಟಾಬ್ಲಿಷ್ಮೆಂಟ್. ಓಕೆ, ಆ್ಯಂಡ್ ನಿಮಾನ್ಸ್ are back. So ನಿಮಾನ್ಸ್ is part of, it is Indian institution, ಇದಿರೋದು ಬೆಂಗಳೂರಲ್ಲಿ. We can expect question from there. Okay. So this was about some major outcomes. ಅದು ಬಿಟ್ಟು ಎಷ್ಟೊಂದು outcomes ಇದೆ, but that is not really important for us. Okay. Fine. Moving on to the next one, that is about mission Trishna. ಇದು ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ದು Trishna. It stands for Thermal Infrared Imaging Satellite. So it is basically a satellite. Trishna is a satellite for high resolution natural resource assessment. Natural resources such as water is a natural resource, forest cover, tree cover, these are natural resources. Okay, so ee ಒಂದು satellite ಏನಕ್ಕೆ ಯೂಸ್ ಮಾಡ್ತೀವಿ? To assess the natural resources, ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. So mission Trishna, ಈ ಒಂದು mission, it is a collaboration between ISRO, joint venture between ISRO, Indian Space Research Organization, and Francis and space name, this is the name of that Center National d'Etudes Spatiales. ಓಕೆ, ಸೊ ನಮ್ಮ ದೇಶದಲ್ಲಿ ಇಸ್ರೋ ಹೆಂಗೋ, ಸೊ ಫ್ರಾನ್ಸಲ್ಲಿ ಅದೇ. ಸೊ ಈ ನೇಮು ನಮಗೆ ಕನ್ಫ್ಯೂಸ್ ಆಗ್ಬೋದು, ಅಟ್ಲೀಸ್ಟ್ ನನಗಂತೂ ಇದು ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಯು ಕ್ಯಾನ್ ಜಸ್ಟ್ ರಿಮೆಂಬರ್ CNES, ದಟ್ ವಿಲ್ ನಾಟ್ ಬಿ ಇಂಪಾರ್ಟೆಂಟ್, ಅಬ್ರಿವೇಷನ್ ಎಲ್ಲ ಕೇಳಲ್ಲ ಇಲ್ಲಿ. ಓಕೆ, ಸೊ ಯು ಜಸ್ಟ್ ಹ್ಯಾವ್ ಟು ಅಟ್ಲೀಸ್ಟ್ ಇದರ ಅಬ್ರಿವೇಷನ್, ತೃಷ್ಣಾ ಅಬ್ರಿವೇಷನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಒಂದು ಸ್ಯಾಟಲೈಟ್ ಏನಕ್ಕೆ ಕಳಿಸಿದ್ದಾರೆ ಅಂದರೆ ಟು ಅಸೆಸ್ ದ ಟೆಂಪ್ರೇಚರ್ ಆಫ್ ದಿ ಅರ್ತ್. ಸೊ ಇವಾಗ ನಮಗೆ ಗೊತ್ತು ಕ್ಲೈಮೇಟ್ ಚೇಂಜಿಂದ ಎಫೆಕ್ಟ್, ಇವಾಗ ಗ್ಲೋಬಲ್ ವಾರ್ಮಿಂಗ್ ಅಲ್ಲ, ಗ್ಲೋಬಲ್ ಇಸ್ ಹೀಟಿಂಗ್, ಲಿಟ್ರಲಿ ಗ್ಲೋಬಲ್ ಇಸ್ ಹೀಟಿಂಗ್. So to assess the or monitor the temperature of earth. So climate change ಹೆಂಗಾಗ್ತಿದೆ ಅದನ್ನು ಫೈಟ್ ಮಾಡೋದಕ್ಕೋಸ್ಕರ ಈ ಒಂದು ಮಿಷನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಓಕೆ, ಆ್ಯಂಡ್ it is a satellite. It is a satellite. First primary role is to assess the earth surface, temperature assess ಮಾಡೋಕ್ಕೆ. ಸೆಕೆಂಡ್ is to mitigate the climate change, ಕಡಿಮೆ ಮಾಡಬೇಕು, ಕ್ಲೈಮೇಟ್ ಚೇಂಜ್ನ ಕಡಿಮೆ ಮಾಡಬೇಕು. ಹೆಂಗೆ ಕಡಿಮೆ ಮಾಡ್ತೀವಿ? that we will see. Okay, see now, it is a satellite, it collects data. ಈ ಡಾಟಾನ ವರ್ಕಿಂಗ್ ಗ್ರೂಪ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ವರ್ಕಿಂಗ್ ಗ್ರೂಪ್ಸ್ ಏನು ಮಾಡುತ್ತೆ? ಇಟ್ ಫಾರ್ಮುಲೇಟ್ಸ್ ಪಾಲಿಸೀಸ್ ಅಕಾರ್ಡಿಂಗ್ಲಿ. ಸೊ ಪಾಲಿಸೀಸ್ನ ಫಾರ್ಮುಲೇಟ್ ಮಾಡಿದ್ಮೇಲೆ ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಆಲ್ ಓವರ್ ದ ವರ್ಲ್ಡ್. ಕ್ಲಿಯರ್? ಸೊ ಇಂಪ್ಲಿಮೆಂಟೇಷನ್ ಮಾಡಿದಾಗ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಕ್ಲೈಮೇಟ್ ಚೇಂಜ್ ಅದರಿಂದ ಆಗ್ತಿರೋ ಎಫೆಕ್ಟ್ಸು ಕಡಿಮೆ ಆಗಬೇಕು, ಆ್ಯಂಡ್ ವಿ ಶುಡ್ ಆಲ್ಸೋ ಕೋಪ್ ಅಪ್ ವಿತ್ ಸೇವಿಂಗ್ ದಿ ಎನ್ವಿರಾನ್ಮೆಂಟ್. ಸೊ ದಟ್ ಈಸ್ ದ ಮಿಷನ್, ದಟ್ ಈಸ್ ದಿ ಓವರ್ ವ್ಯೂ ಆಫ್ ದಿಸ್ ಪರ್ಟಿಕ್ಯುಲರ್ ಮಿಷನ್. ಸೊ ಈ ಒಂದು ಮಿಷನ್ ಆ್ಯಕ್ಚುಲಿ ಲಾಸ್ಟ್ ಇಯರ್ ದೇ ಹ್ಯಾಡ್ ಪ್ಲಾನ್ಡ್, ಬಟ್ ದೇ ಆರ್ ಸೆಟ್ ಟು ಲಾಂಚ್. ಈ ಒಂದು ಸ್ಯಾಟಲೈಟ್ ಯಾವಾಗ ಲಾಂಚ್ ಮಾಡ್ತಿದ್ದಾರೆ? 2025 ಅಲ್ಲಿ. ಆ್ಯಂಡ್ ದೇ ಹ್ಯಾವ್ ಪ್ಲಾನ್ಡ್ ಆ್ಯಂಡ್ ದೇರ್ ವರ್ಕಿಂಗ್ ಆನ್ ಇಟ್, ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಡಿಸೈನ್ ದ ಸ್ಟ್ರಕ್ಚರ್ ಫಾರ್ ದ್ಯಾಟ್. Okay, and ಇದು 5 years ವರೆಗೂ it will be the operational life. 5 years ವರೆಗೂ it will be seeing observing the earth's surface. Okay, so idರಲ್ಲಿ what are the things that we have to see is two major objectives. Primary objectives, firstly to see what is the primary objective firstly is to observe the temperature. ಆ ಟೆಂಪ್ರೇಚರ್ ಅಸೆಸ್ ಮಾಡಬೇಕು ಆ್ಯಂಡ್ ಅಸೆಸ್ ದಿ ಟೆರೆಸ್ಟ್ರಿಯಲ್ ವಾಟರ್ ಸ್ಟ್ರೆಸ್ ಆ್ಯಂಡ್ ವಾಟರ್ ಯೂಸ್. ಯಾಕಂದರೆ ಅಸೆಸ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ದಟ್ ಈಸ್ ದ ಏಮ್. ಸೊ ಫಸ್ಟ್ ಆಫ್ ಆಲ್ ವಾಟರ್, ದೇ ಆರ್ ಚೆಕಿಂಗ್ ವಾಟ್ ಇಸ್ ದ ವಾಟರ್, ಟೆರೆಸ್ಟ್ರಿಯಲ್ ವಾಟರ್ ಮತ್ತು ಟೆರೆಸ್ಟ್ರಿಯಲ್ ವಾಟರ್ ಸ್ಟ್ರೆಸ್, ಓಕೆ, ಆ್ಯಂಡ್ ವಾಟರ್ ಯೂಸ್ ಆ್ಯಂಡ್ ವಾಟ್ ಇಸ್ ದ ವಾಟರ್ ಕ್ವಾಲಿಟಿ and dynamics of coastal as well as inland waters. Firstly, that is the primary role, how to assess the water available. Next is about to support assessment of heat, urban heat irbodu athwa thermal abnormalities irbodu, it is all related to heat. Okay, everything is related to heat. Okay, and aerosol optical depth, aerosol andre the particles that is already dissolved in the air. Fine. So objectives, it is for your knowledge, ad exam alli kelodilla. Okay, and what is the, you can see some of the, as I explained earlier. So what does this group do? ಏನು ಮಾಡುತ್ತೆ ಅಂತಂದರೆ ಈ ಒಂದು ಸ್ಯಾಟಲೈಟ್ ಕಲೆಕ್ಟ್ ಮಾಡಿರೋಂಥ ಡಾಟಾ that will be collected and passed on to all these groups. You can see some of the important groups. ಈ ಎಲ್ಲ groups they help in policy making. So policy ಮಾಡಿದ್ಮೇಲೆ that every countries must follow in order to mitigate the climate change and help people cope up. So major sector is food and water. That is the major thing that is to be addressed. So food andre in case of development, all these are okay. And the one liner,
one liner is about the appointment. I hope this one is clear. This is very simple, mission trishna. I hope this is clear. Idu one liner, two liner we can expect. Ee tara scientific idaga don't go much into depth. Nimge at least artha agoshtaದ್ರು ತಿಳ್ಕೊಂಡ್ರೆ ಸಾಕು. Okay, now moving on to the next one, that is PNB. So appointment is all one liners. So PNB Met. So Punjab National Bank has collaborated with MetLife. Okay, Punjab National Bank has ownership about 30%. Okay, in MetLife Insurance. So ee ಒಂದು ಇನ್ಶೂರೆನ್ಸ್ ಕಂಪನಿ, ಇಟ್ ಇಸ್ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿ. ಯಾಕಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬರೀ 30% ಓನರ್ ಇದೆ. ಮ್ಯಾಕ್ಸಿಮಮ್ ಓನರ್ಶಿಪ್ ಇಸ್ ವಿತ್ ಅ ಪ್ರೈವೇಟ್ ಇನ್ಶೂರರ್, ದಟ್ ಇಸ್ MetLife. Clear? So ee ಒಂದು ಮ್ಯಾನೇಜ್ಮೆಂಟ್ they have appointed Sameer Bansal as MD and CEO. This is all one liner ಮಾತ್ರ ನಿಮಗೆ ಗೊತ್ತಿರಬೇಕು. And as I told you, PNB has 30% of ownership. Okay, ಯಾವಾಗಿಂದ ಅಂದರೆ ಇಟ್ ಇಸ್ ಫ್ರಮ್ June 1st ಇಂದ ಅವರ ಅಪಾಯಿಂಟ್ಮೆಂಟ್ it will be with effect from June 1st. Okay, that will be only important in case of appointments. Okay, so that's all for today. I hope you guys have understood the session. I hope you guys have enjoyed the session. ಅದು ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. So we had seen about 9 major current affairs today. So ಅದರಲ್ಲಿ ಕೆಲವು ಹೋಮ್ವರ್ಕ್ಸ್ ಕೊಟ್ಟಿದ್ದೀನಿ. ಯು ಮಸ್ಟ್ ಡೂ ದ ಹೋಮ್ವರ್ಕ್ ಫಾರ್ ಯೋರ್ ಗುಡ್, ಸೊ ದ್ಯಾಟ್ ಇಟ್ ವಿಲ್ ಬೆನಿಫಿಟ್ ಯು ಇನ್ ದಿ ಎಕ್ಸಾಮಿನೇಷನ್. ನಿಮ್ಮ ಬಿಲ್ಡಿಂಗ್ ಬ್ಲಾಕ್ಸ್ ಕಟ್ಟೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಬೇರೆ ಕರೆಂಟ್ ಅಫೇರ್ಸ್ ನಿಮಗೆ ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ಲೆಟ್ ಅಸ್ ವೈಂಡ್ ಅಪ್ ದಿ ಸೆಷನ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೆಟ್ ಮೀ ನೋ. ಓಕೆ ಗಣೇಶ್, ಥ್ಯಾಂಕ್ ಯು. ಸೊ ಟುಮಾರೋ, ನಾಳೆ ಇನ್ನೊಂದಷ್ಟು ಕರೆಂಟ್ ಅಫೇರ್ಸ್ನ ತಡೋಣ. ಇಫ್ ಪಾಸಿಬಲ್ ಐ ಆಲ್ಸೋ ಗೆಟ್ ಅ ಸ್ಕೀಮ್ ವೇರ್ ವಿ ಕ್ಯಾನ್ ದಟ್ ವಿಲ್ ಬಿ ಆಸ್ಡ್ ಇನ್ ದಿ ಎಕ್ಸಾಮಿನೇಷನ್. ಯಾವುದಾದ್ರೂ ಸ್ಕೀಮ್ನ ಕೂಡ ನಾಳೆ ಕಲ್ತ್ಕೊಳ್ಳೋಣ. ಆ್ಯಂಡ್ ಅಗೇನ್ ಬಿಫೋರ್ ಐ ಗೋ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಡೂ ನಾಟ್ ಫರ್ಗೆಟ್ ದಟ್ ಯು ಹ್ಯಾವ್ ಟು ಪ್ರಿಪೇರ್ ಈವನ್ ಫಾರ್ ದಿ ಎಕ್ಸಾಮಿನೇಷನ್. ಸೊ ಆಲ್ವೇಸ್ ಕರೆಂಟ್ ಅಫೇರ್ಸ್ನ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಿರೋ ನಿಮ್ಗೆ ಅಷ್ಟೇ ಹೆಲ್ಪ್ ಆಗುತ್ತೆ. ಯಾಕಂದರೆ ಇಟ್ ಇಸ್ ಸ್ಕೋರಿಂಗ್ ಫಾರ್ ಎವ್ರಿ ಸಬ್ಜೆಕ್ಟ್, ಇಟ್ ಇಸ್ ಸ್ಕೋರಿಂಗ್ ಎವ್ರಿ ಎಕ್ಸಾಮ್, ಇಟ್ ಇಸ್ ಸ್ಕೋರಿಂಗ್. ಸೊ ಡೂ ನಾಟ್ ಮಿಸ್ ಕರೆಂಟ್ ಅಫೇರ್ಸ್. ಯಾಕಂದರೆ ಸ್ಕೋರ್ ಮಾಡೋದು ನಿಮಗೆ ಎಲ್ಲಿ ಸಿಗುತ್ತೋ ಅದು. ಆ್ಯಂಡ್ ಆಲ್ಸೋ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಓದೋದಕ್ಕೆ ಸ್ವಲ್ಪ ಟೈಮ್ ಆದರೆ ರಿವಿಷನ್ಗೆ ಕೂಡ ಸ್ವಲ್ಪ ಟೈಮ್ ಆಗುತ್ತೆ. ಸೊ ದಟ್ ಇಸ್ ವೈ ಸ್ಟಾರ್ಟ್ ದಿಸ್ ಪಾಯಿಂಟ್ ಅರ್ಲಿಯರ್. ಆ್ಯಂಡ್ ಆಲ್ಸೋ ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಬೇಡಿ ಅಪ್ಲೈ ಮಾಡೋಕ್ಕೆ. ಬೇಗ ಎಕ್ಸಾಮಿನೇಷನ್ಸ್ಗೆ ಅಪ್ಲೈ ಮಾಡಿ. 27 ಲಾಸ್ಟ್ ಡೇಟಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿ ನೀವು ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ಅಗೇನ್ ಯು ವಿಲ್ ಮಿಸ್ ಅ ಆಪರ್ಚುನಿಟಿ. So I'll wind up the session here for the day. Thank you all and have a nice day. One hour, sir. Start ಮಾಡಿದೆ 5:10 ಗೆ sir.